ಹೇಳೋದಕ್ಕೆ ಬಯಸ್ತೇನೆ. ಆತ್ಮೀಯರೇ, ಮನುಷ್ಯನಿಗೆ ಆ ತಾಕತ್ತು ಇದೆ ಅನ್ನುವಂಥದ್ದನ್ನು ಮಂಕುತಿಮ್ಮನ ಕಗ್ಗ ಹೇಳಿದೆ. ತನಗಿಂತ ಹಿರಿದ, ಇದು ತುಂಬಾ ಸೂಕ್ಷ್ಮ ಕೇಳಿ, ಅನುಭವ ವಿಚಾರ ಅಂತ ಲಕ್ಷಣ ಹೇಳುವಂತ ಪದ್ಯ ಅದರಲ್ಲಿ ತುಂಬಾ ಸೂಕ್ಷ್ಮವಾಗಿದೆ. ತನಗಿಂತ ಹಿರಿದ, ಭುವನಕ್ಕಿಂತ ಹಿರಿದ, ತನ್ನ ಅನುಭವದ ಹಿಂದೆ, ತನ್ನ ಎಲ್ಲ ಅನುಭವದಿಂದ ತನಗಿಂತ ಹಿರಿದೊಂದಿದೆ, ಭೂನಕ್ಕೆ ಇಂತ ಹಿರಿದಾದ್ದೊಂದಿದೆ ಅನ್ನೋದನ್ನು ತನ್ನ ಅನುಭವದ ಹಿಂದೆ, ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಅಂದ್ರೆ ಕಲ್ಪಿಸ್ಕೊಂಡು ಇದೊಂದಿದೆ ಅಂತ ಅನ್ನೋದನ್ನು ಅನುಮಿತಿಸಿ ಅದನ್ನು ರೂಪಿಸಿಕೊಂಡು ಎಳೆಸುವನು ಅದನ್ನೈದೆ. ಮಾನವನ ಒಳಹಿರಿಮೆಯದು ಮಂಕುತಿಮ್ಮ ಅಂತ ಹೇಳ್ತಾರೆ. ಮಾನವನ ಒಳಹಿರಿಮೆ ಯಾವುದು ಅಂದ್ರೆ ತನಗಿಂತ ಹಿರಿದ, ಭುವನಕ್ಕಿಂತ ಹಿರಿದ, ಅದದ್ದು ಏನೋ ಒಂದಿದೆ ಅಂತ ಅದನ್ನು ಹುಡ್ಕೊಂಡು ಹೋಗ್ತಾನಲ್ಲ, ಅದು ಅವನ ಒಳಹಿರಿಮೆ. ಹಾಗೆ ಹುಡುಕೋದು ಇಂದ್ರಿಯ ಮಟ್ಟದಲ್ಲಿ ಸಾಧ್ಯವಿಲ್ಲ, ಮನಸ್ಸಿನ ಮಟ್ಟದಲ್ಲಿ ಸಾಧ್ಯವಿಲ್ಲ. ಅದನ್ನ ಯಾವ್ದು ಮಾಡಬೇಕು? ಬುದ್ಧಿಯೇ ಮಾಡಬೇಕು. ಅದಕ್ಕೆ ಗಾಯತ್ರಿ ಮಂತ್ರ ಏನ್ ಹೇಳುತ್ತೆ? ಧಿಯೋ ಯೋ ನಃ ಪ್ರಚೋದಯಾತ್. ನನ್ನ ಬುದ್ಧಿಯನ್ನು ನಾನು ಬೆಳಗ್ಗೆ ಇದು ಹೇಳ್ತೀನಿ. ನಾನು ಎದ್ಬಿಟ್ಟು ಎಲೆ ಕಣ್ಣೆ ನೀನ್ ಹೇಳು, ಎಲೆ ಕಿವಿನೇ ನೀನ್ ಹೇಳು ಅಂತ ಎಲ್ಲರನ್ನೂ ಎಬ್ಬಿಸ್ತೀನ? ಇಲ್ಲ. ಮನಸ್ಸು ಎಚ್ಚರ ಆಗುತ್ತೆ, ಕಣ್ಣು ಎಚ್ಚರ ಆಗುತ್ತೆ, ಕಿವಿನೂ ಬುದ್ಧಿ ಎಚ್ಚರ. ಬುದ್ಧಿ ಎಚ್ಚರ ಆಗೋದು ಕೆಲವೇ ಜನರಲ್ಲಿ. ಮನಸ್ಸು ಎಚ್ಚರ ಆದಾಗ ಮನಸ್ಸಿಂದ ಹೊರಟೋಗ್ತೀವಿ ಅಲ್ವಾ? ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಇಂದ್ರಿಯಾಣಾಂ ಹಿ ಚರತಾಂ. ಇಂದ್ರಿಯಗಳಿಂದಲೇ ಯಾರು ಹೋಗ್ತಾರೋ, ಎನ್ ಮನೋನು ವಿಧೀಯತೆ, ಅವನ ಮನಸ್ಸು ಅನುಸರಿಸ್ಕೊಂಡು ಹೋಗುತ್ತೋ, ತದಸ್ಯ ಹರತಿ ಪ್ರಜ್ಞಾ, ಅವನ ಪ್ರಜ್ಞೆ ಹಾಳಾಗಿ ಹೋಗ್ಬಿಡುತ್ತೆ. ನೋಡಿ, ಪ್ರಜ್ಞಾ ಅನ್ನೋ ಪದ ಇಲ್ಲೂ ಬಂತು. ಪ್ರಜ್ಞೆ ಅತ್ಯಂತ ವಿಕಾಸಗೊಂಡ ಮನಸ್ಸಿನ ಪ್ರಜ್ಞೆ ಎಷ್ಟು ಸೂಕ್ಷ್ಮವಾದ್ದು ಅಂದ್ರೆ ಅನುಭವದಿಂದಲೇ ಹಾಳಾಗ್ಬಿಡುತ್ತೆ ಅಂತ. ತದಸ್ಯ ಹರತಿ ಪ್ರಜ್ಞಾ ವಾಯುರ್ನಾವ ಮೀಮಾಂಬತಃ. ದೋಣಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ, ಆ ಪಟ ಮತ್ತೆ ಹುಟ್ಟು ನಾವು ದೋಣಿ ನಿಯಂತ್ರಣ ಮಾಡ್ತಿರ್ತೀವಿ. ಗಾಳಿ ಬೀಸಿದ್ರೆ ಹೇಗೆ ಹೊಡ್ಕೊಂಡೋಗುತ್ತೋ ಹಾಗೆ ಇಂದ್ರಿಯಗಳ ಹಿಂದೆ ಏನಾದ್ರು ಮನಸ್ಸು ಹೋದ್ರೆ ಹೋಯ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ತಾನಿ ಸರ್ವಾಣಿ ಸಂಯಮ್ಯ ಅಂತ ಹೇಳ್ತಾರೆ. ಅದನ್ನೆಲ್ಲ ಸಂಯಮಿಸಿಕೊಂಡವ್ರಿಗೆ ಮಾತ್ರ ಅನುಭವ ಆಗುತ್ತೆ, ಉಳಿದವ್ರಿಗೆ ಅನುಭವ ಆಗುವುದಿಲ್ಲ ಅನ್ನೋ ಮಾತನ್ನ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅದಕ್ಕೆ ಭಗವದ್ಗೀತೆಯನ್ನ ಮಾನವ ರೂಪಿಸಿದ ಅಥವಾ ದಾಖಲಿಸಿರುವ ಪುಸ್ತಕಗಳ ಪೈಕಿ ಮೊದಲನೆಯ ಮನಃಶಾಸ್ತ್ರದ ಪುಸ್ತಕ ಅಂತ ಭಗವದ್ಗೀತೆಯನ್ನು ಪರಿಗಣಿಸಿದ್ದಾರೆ. ಫಸ್ಟ್ ಬುಕ್ ಇನ್ ಸೈಕಾಲಜಿ. ಹಾಗಾಗಿ ಆತ್ಮೀಯರೇ, ಅನುಭವ ನಮಗೆಲ್ಲ ಆಗ್ತಾ ಇದೆ. ಅನುಭವದ ಕಡೆಗೆ ಜಾರುವುದು ಅಪರೂಪಕ್ಕೆ ಆಗುತ್ತೆ. ಆಗತ್ತಾ? ನಾವು ಜಾರಿಲ್ಲ ಅಂತೂ ಅಲ್ಲ, ಯಾವುದೋ ಒಂದೊಂದ್ಸರಿ ಹೊಳೆಯುತ್ತೆ. ಕಾಡೆಂದರೆ ಕಾಡೇನ ಬಣ್ಣಿಸಲಿ, ಒಳಗಿನ ಪರಿ ಅರಿಯಲಾರೆ ಶಿವನೇ, ಹೊರಗಿನ ಪರಿ ನಂಬಲಾರೆ. ಬಣ್ಣ, ನಾನಾದೋ ಬಣ್ಣ. ನೋಡಿ, ಅಲ್ಲಿ ಬೇಂದ್ರೆ ಹೇಳಿದ್ದಿಲ್ಲಿ ಬಂತು. ಇದು ಇವರದ್ದು ಪದ್ಯ, ಕನ್ನಡ ರಾಷ್ಟ್ರ ಪ್ರಶಸ್ತಿ ಬಂತಲ್ಲ, ಇನ್ನೊಬ್ರು ಅಲ್ಲಲ್ಲ, ಜನಪದ ಹಾಡುಗಳ ಕಂಬಾರ, ಚಂದ್ರಶೇಖರ್ ಕಂಬಾರದ ಪದ್ಯ ಇದು. ಎಷ್ಟು ಚೆನ್ನಾಗಿ ಬರೆದು ಬಿಟ್ಟಿದ್ದಾರೆ. ಕಾಡು ಎಂದರೆ ಕಾಡೇನ ಬಣ್ಣಿಸಲಿ, ಒಳಗಿನ ಪರಿ ಅರಿಯಲಾರೆ ಶಿವನೇ, ಹೊರಗಿನ ಪರಿ ನಂಬಲಾರೆ. ಹೊರಗಿನ ಪರಿ ಅಂತ ಅವ್ರು ಹೇಳಿದ್ರಲ್ಲ, ಅದು ಅನುಭವ. ಅನುಭವದ ಕಾರಣ ಹುಡುಕ್ತೀವಲ್ಲ, ಒಳಗಿನ ಪರಿ ಅದು ಅನುಭವ. ಇಷ್ಟು ಸೂಕ್ಷ್ಮವಾದದ್ದು. ಅನುಭವವೇ ಅನುಭವಕ್ಕೆ ಅಡ್ಡಿ. ಅನುಭವಕ್ಕೆ ಹೋದ ಮೇಲೆ ಅನುಭವ ತುಂಬಾ ಸಪ್ಪೆ ಅನ್ನೋದಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಹೀಗಾಗಿ ಮನುಷ್ಯನ ಪ್ರಜ್ಞೆಯಲ್ಲಿ ಇಷ್ಟು ಅಂಶಗಳಿದೆ ಅಂತ ನಾನು ನಿನ್ನೆ ಕೂತ್ಕೊಂಡು ಪಟ್ಟಿ ಮಾಡಿದೆ. ಮಾನವರಿಗೆ ಸ್ವಯಂ ಪ್ರಜ್ಞೆ, ಲೋಕ ಪ್ರಜ್ಞೆ, ಸಂಬಂಧ ಪ್ರಜ್ಞೆ ಅಂತ. ಪ್ರತಿ ಲೋಕದ ಪ್ರತಿಯೊಂದಕ್ಕೂ ನಮಗೂ ಅದಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡ್ಕೊತಾ ಹೋಗ್ತಾನೆ ಮನುಷ್ಯ.
ಹಾಗಾಗಿ ಈ ಸಂಬಂಧ ಪ್ರಜ್ಞೆಯ ಕಡೆಗೆ ಯಾರ ಮನಸ್ಸು ಓದುತ್ತದೆಯೋ ಅವರು ಅನುಭವದ ಕಡೆಗೆ ಹೋಗುವ ಸಾಧ್ಯತೆ ಜಾಸ್ತಿ. ಬರೇ ಸಮಯ ಲೋಕ ಪ್ರಜ್ಞೆ ಸ್ವಯಂ ಪ್ರಜ್ಞೆ ಎರಡರಿಂದ ಅನುಭವ ಸಂಕೀರ್ಣವಾಗುತ್ತೆ. ಅನುಭವ ಆಗ್ಬೇಕಾದ್ರೆ ಸಂಬಂಧ ಪ್ರಜ್ಞೆ ಹೋಗಬೇಕು. 1960ನೇ ಇಸ್ವಿ ಕಲ್ಪಿಸ್ಕೊಳ್ಳಿ. ಆಗ ನಾನು ವಿದ್ಯಾರ್ಥಿ. ನಮ್ಮೂರಿಗೆ ವಿದ್ಯುತ್ ಶಕ್ತಿ ಬಂದಿತ್ತು. ವಿದ್ಯುತ್ ಶಕ್ತಿ ಬಂದಾಗ ಏನಾಯ್ತು, ನಮ್ಮ ಮನೆ ಇದ್ದಿದ್ರಲ್ಲಿ ಸ್ಥಿತವಂತರ ಮನೆ ಅಂತ ಆಗಿನ ಕಾಲಕ್ಕೆ ಅನ್ಕೋಬಹುದು. ಅಲ್ಲಿ ವಿದ್ಯುತ್ ದೀಪಗಳನ್ನ ಹಾಕಿದ್ರು, ಟ್ಯೂಬ್ ಲೈಟ್ ಆಗ್ತಾನೆ ಬಂದಿದ್ದು ಹಾಕಿದ್ರು. ನಮ್ಮೂರಿನಿಂದ ರೈತರು ಬಂದ್ರು ಸಿನಿಮಾ ನೋಡಕ್ಕೆ ಅಂತ, ಟೂರಿಂಗ್ ಹಾಕಿ ಸಿನಿಮಾ ನೋಡಕ್ಕೆ ಅಂತ ಬಂದ್ರು. ನಮ್ಮನೆಗೆ ಬಂದ್ರು, ನೋಡಿದ್ರು ಎಲ್ಲ ದೀಪ ಎಲ್ಲ ಸರಿ. ನಮ್ಮ ಮನೆಯಲ್ಲಿ ರೈತರಿಗೆ ಸಾಯಂಕಾಲ ಬಂದಾಗ ಹೊಟ್ಟೆ ತುಂಬಾ ತಿಂಡಿ ಕೊಟ್ರು, ತಿಂಡಿ ತಿಂದ್ರು. ಇನ್ಯಾಕೆ ಸಿನಿಮಾಕ್ಕೆ ಹೋಗೋದು, ಇಲ್ಲೇ ದೀಪ ಎಲ್ಲ ನೋಡಿದ್ವಲ್ಲ ಆರಾಮಕ್ಕಿದೆ. ಇದು ಅಲ್ಬೇರೆ ಅವ್ನಿಗೆ ಯಾಕೆ ನಾಕಾಣಿ ಸಿನಿಮಾ ನಾಕಾಣಿ ಅವ್ನಿಗೆ ಯಾಕೆ ದುಡ್ಡು ಕೊಟ್ಟು ಹಾಳು ಮಾಡೋದು ಅಂತ ಮನೇಲೇ ಇಟ್ಬಿಟ್ಟು ಆಯಾಗಿ ಮನೆಗಿಟ್ಟು ಹೋದ್ರು. ನನಗೆ ಅವತ್ತು ಈಗಲೂ ತಪ್ಪಿಸ್ಕೊಂಡು ಆಶ್ಚರ್ಯ ಅನ್ಸುತ್ತೆ. ಅವರು ತಾವು ಕಂಡಿರೋದ ಅಚ್ಚರಿಯ ಜಗತ್ತನ್ನ ಸಿನಿಮಾದಲ್ಲಿ ನೋಡೋಕೆ ಬರ್ತಿದ್ರೆ ಹೊರತು ನಾವ್ ಹೇಳೋ ಸಿನಿಮಾ ವಿಶ್ಲೇಷಣೆ ಏನು ಫೈಟಿಂಗು, ರಸ, ಸಂಗೀತ, ಸಾಹಿತ್ಯ ಯಾವುದೂ ಇಲ್ಲ ಅವ್ರಿಗೆ ಏನಂದ್ರೆ ದಿನಾ ಮನೇಲಿ ಗೋಡ್ ಕರೆಸಿ ನಾವು ಮೊಣಗ್ ದೀಪದಲ್ಲಿ ಕೂತಿರೋರಿಗೆ ಎಲೆಕ್ಟ್ರಿಕ್ ಬಸ್ ನೋಡಿದ್ರೆ ಎಷ್ಟೋ ಖುಷಿ ಆಗುತ್ತೆ. ಆದ್ದರಿಂದ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ. ಅದನ್ನೇ ಉತ್ತರನ ಪೌರುಷದಲ್ಲಿ ಕುಮಾರವ್ಯಾಸ ತುಂಬಾ ಚೆನ್ನಾಗಿ ಹೇಳ್ತಾನೆ. ಸುರರ ಸತಿಯರ ನೊಲ್ಲೆವು ಯಮಗೆ ಮರಮನೆಯ ನಾರಿಯರೇ ಸಾಕು ಬಿಟ್ಟು ಕೊಡುವೆಯಿಂದ ಅಂತ. ನೀನ್ ನೋಡಪ್ಪ, ಒಂದು ಹೆಜ್ಜೆ ಮುಂದಕ್ಕಿಟ್ರೆ ನಿನ್ಗೆ ಸ್ವರ್ಗ ಸಿಗುತ್ತೆ, ಹಿಂದಕ್ಕಿಟ್ರೆ ಪಾಪ ಆಗುತ್ತೆ. ಅದರಿಂದ ನೀನು ಯೋಚನೆ ಮಾಡೋ, ಹೆದರ್ಕೊಂಡು ಓಡ್ ಹೋಗ್ಬೇಡ, ಯುದ್ಧ ಮಾಡು ಅಂತ ಹೇಳ್ತಾನೆ ಅರ್ಜುನ. ಯಾರಿಗೆ? ಉತ್ತರನಿಗೆ. ಆದ್ರೆ ಉತ್ತರನ ಉತ್ತರ ಸಿದ್ಧವಾಗೇ ಇತ್ತು. ಅವನು ಹೇಳ್ದ, ದುರದರೋಡಿದ ಪಾತಕವ ಭೂತರರು ಕೆಳೆದಪ್ಪರು. ನಾನ್ ಪಾಪ ಮಾಡಿದ್ದೆ ಅಂತ ಹೇಳ್ತಾನೆ. ಬ್ರಾಹ್ಮಣರಿದ್ದಾರೆ, ದಕ್ಷಿಣೆ ಕೊಟ್ರಾಯ್ತು. ಅಶ್ವಮೇಧವ ಪ್ರತ್ಯಕ್ಷವೇ ಮಾಡಿ ಬರಲೆವು. ಅಶ್ವಮೇಧದ ಪುಣ್ಯ ಬರುತ್ತೆ ಅಂತ ತಾನೇ ನೀನು ಹೇಳೋದು. ಅಶ್ವಮೇಧ ನಾವು ಮಾಡ್ಕೋತೀವಿ. ಆಮೇಲೆ ಸುರರ ಸತಿಯರ ನೊಲ್ಲೆವು ಮರಮನೆಯ ನಾರಿಯರೇ ಸಾಕು ಬಿಟ್ಟು ಕೊಡುವೆಂತ ಅಂತ ಉತ್ತರನ ಪೌರುಷ ಹೇಳಿದ್ದನ್ನ ನನಗೇನ್ ಕಾಣ್ತಾ ಇದೆ ಅಂದ್ರೆ, ಪ್ರಪಂಚದ ಸುಖಕ್ಕೆ ಮರುಳಾಗಿ ಅನುಭವನೇ ಜೀವನ ಅನ್ನೋದಾಗಿ ಅನುಭವಕ್ಕೆ ನಾವು ಹೋಗ್ತಾ ಇಲ್ಲ. ವೇರ್ ಇಸ್ ಲೈಫ್ ದಟ್ ಈಸ್ ಲಾಸ್ಟ್ ಇನ್ ಲಿವಿಂಗ್. ಜೀವನ ಅನ್ನೋದು ಬದುಕುವುದರಲ್ಲೇ ಕಳೆದು ಹೋಗ್ತಾ ಇದೆ, ಅನುಭವದಲ್ಲೇ ಕಳೆದು ಹೋಗ್ತಾ ಇದೆ. ಅನುಭವ ಇನ್ನೂ ಸೂಕ್ಷ್ಮ ಮಾಡಿಕೊಳ್ಳುವಂಥದ್ದು. ನಾವು ಮುಟ್ತಿದ್ದ ಹಾಗೆ ಲೈಟ್ ಹತ್ಕೋಬೇಕು. ಅಲ್ಲೇ ಇಂಥದ್ದು ಕನೆಕ್ಟ್ ಮಾಡು ಅಂತ ಹೇಳಿದ್ರೆ ಕನೆಕ್ಟ್ ಮಾಡಬೇಕು. ಅಂದ್ರೇನು? ಸೋಮಾರಿತನವನ್ನೇ ಸುಖ ಅಂದ್ಕೊಂಡು ಯಂತ್ರದ ಗುಲಾಮಗಿರಿಯನ್ನೇ ಯಜಮಾನಿಕೆ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡವ್ರಿಗೆ ಅನುಭವ ಖಂಡಿತ ಆಗುವ ಸಾಧ್ಯತೆ ಇಲ್ಲ. ನಾನು ಕಟುವಾಗಿ ಹೇಳಿದೆ ಅಂತ ಬೇಸರ ಪಡ್ಕೋಬೇಡಿ. ಅನುಭವದ ಅಭಿವೃದ್ಧಿ ಮಾನವನಿಗೆ ಇತ್ತೀಚೆಗೆ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತತೆ ಅಂತ ಅನುವಾದ ಮಾಡಿದಲ್ಲ. ಆ ಬುದ್ಧಿಮತ್ತತೆ ಎಂದು ಕೃತಿಕ ಅಲ್ಲ, ಬುದ್ಧಿಮತ್ತತೆ ಸೃಷ್ಟಿ ಮಾಡಿದ ಕೃತಕತೆ. ನಾನು ಕೃತಕ ಬುದ್ಧಿಮತ್ತೆ ನನಗೆ ಬುದ್ಧಿಮತ್ತತೆ ಸೃಷ್ಟಿ ಮಾಡಿದ ಕೃತಕತೆ ಅಂತ ಅನುವಾದ ಮಾಡಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಕೂಡ ನಮ್ಮ ಮನಸ್ಸನ್ನ ಮರಳು ಮಾಡಿಬಿಟ್ಟು ಅನುಭವದ ಕಡೆಗೆ ಹೋಗದ ಹಾಗೆ ತಡೆಯುತ್ತೆ ಅಂತ ನಾನು ತಮ್ಮೊಂದಿಗೆ ಅರಿಕೆ ಮಾಡಿಕೊಳ್ತಾ ಕೊನೆಯ 10 ನಿಮಿಷ ಯಾವಾಗಲೂ ಪ್ರಶ್ನೋತ್ತರಕ್ಕೆ ಬಿಡಬೇಕು ಅನ್ನುವ ಶಿಸ್ತನ್ನ ನಮ್ಮ ಗುರುಗಳಾದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಕಲಿಸಿರೋದ್ರಿಂದ ಈಗ ತಾವು ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳೋದಕ್ಕೆ ಸಿದ್ಧನಾಗ್ತಾ ಇದ್ದೀನಿ. ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ನೋ ಕ್ವಶನ್ ಕೆನ್ ಬಿ ಫೂಲಿಶ್, ಓನ್ಲಿ ಆನ್ಸರ್ ಕೆನ್ ಬಿ ಫೂಲಿಶ್ ಅಂತ. ಅದರಿಂದ ನನಗೆ ಗೊತ್ತಿಲ್ಲ ಅಂತ ಹೇಳೋದು ನಾಚಿಕೆ ಇರೋದು ಸುಳ್ಳ ಅಂತ ಹೇಳ್ತಾರೆ. ನಂಗೆ ಯಾವ ನಾಚಿಕೆಯೂ ಇಲ್ಲ. ನಿಮ್ ಜೊತೆ ನಾನು ಕಲ್ತ್ಕೋತೀನಿ, ಎಲ್ಲರೂ ಸೇರ್ಕೊಂಡು ಕಲ್ತ್ಕೊಳ್ಳೋಣ, ಅದ್ರದ್ದೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಮುಗಿಸುವ ಮುನ್ನ ನನ್ನ ವಿಳಾಸ ಹೇಳ್ತೀನಿ. ಯಾರ ಹತ್ರ ಲೇಖನಿ ಇದೆಯೋ ಅವರು ಅಥವಾ ಗುರ್ತು ಹಾಕೊಳ್ಳಿ. ಬೇರೆಯವ್ರಿಗೂ ಅದನ್ನ ಆಮೇಲೆ ಪಡ್ಕೋಬಹುದು. ತಾವು ಪ್ರಶ್ನೆ ಬರೆದ್ರೆ ನನಗೆ ಅತ್ಯಂತ ದೊಡ್ಡ ಸನ್ಮಾನ ತಾವು ಮಾಡಿದ್ದೀರಾ ಅಂತ ನಾನು ಭಾವಿಸ್ಕೋತೀನಿ. ಪ್ರಶ್ನೆ ಬರೀದೇ ಇದ್ರೆ ಸಂಕೋಚದವರು ಅಂತ ಅನ್ಕೋತೀನಿ ಹೊರತು ಮಹಾದಡ್ರು ಹೋಗಿದ್ದೆ ನಾನು
ಒಬ್ಬರಾದ್ರೂ ಒಂದು ಪ್ರಶ್ನೆ ಹಾಕಿಲ್ಲ ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ. ಹಾಗೇನಾದ್ರು ನಿರುತ್ಸಾಹಿ ಆಗಿದ್ದಿದ್ರೆ 20,000ಕ್ಕೆ ಆಗೋದಕ್ಕೆ ಉತ್ತರ ಬರೆಯಕ್ಕೆ ಆಗ್ತಿರ್ಲಿಲ್ಲ. 180 ತಾಲೂಕುಗಳಲ್ಲಿ ಕಾರ್ಯಕ್ರಮ ಮಾಡಕ್ಕಾಗ್ತಿಲ್ಲ. ವಿಳಾಸವನ್ನು ಸಂಕ್ಷೇಪವಾಗಿ ಹೇಳ್ತೀನಿ. ಆ ವೇಳೆಯಲ್ಲಿ ನಿಮ್ಮ ಪ್ರಶ್ನೆಗಳನ್ನ ರೂಢಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಪ್ರೊಫೆಸರ್ MR ನಾಗರಾಜು. ನಾನು ನನ್ನ ಲೇಖನ ಬರೆದ್ರೆ MRN ಅಂತ ಅಷ್ಟೇ ಬರೆಯೋದು. ಆದ್ರೆ ಪೋಸ್ಟ್ ಆಫೀಸ್ನವ್ರಿಗೆ ಪ್ರೊಫೆಸರ್ ಅಂತ ಹಾಕಿದ್ರೆ ಅವ್ರು ಬೇಗ ನಮ್ಮನೆ ಕೊಡ್ತಾರೆ. ಯಾಕಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿರೋ ಏಕೈಕ ಪ್ರೊಫೆಸರ್ ನಾನೊಬ್ಬನೇ. ಅದೊಂದು. ಇನ್ನೊಂದು ಏನಂದ್ರೆ ನಾಗರಾಜ್ ಅಂತ ಹಾಕಿದ್ರೆ ಅವನ ಪೋಸ್ಟ್ ನಮ್ಮ ವಾಚ್ಮನ್ ಹೇಳ್ತಾನೆ, ನಿಮ್ಮನೆಗೆ ಬರೋವಷ್ಟು ಪೋಸ್ಟು 31 ಮಂದಿ ಯಾರನ್ನೂ ಬರಲ್ಲ. ನಿಮ್ಮನೆಗೆ ಬರೋವಷ್ಟು ಫೋನ್ ಕಾಲು ಬೇರೆ ಯಾರನ್ನೂ ಬರಲ್ಲ. ನಿಮ್ಮನೆಗೆ ಬರೋವಷ್ಟು ಜನ ಯಾರ ಮನೆಗೂ ಬರಲ್ಲ ಅಂತ. ಇಲ್ಲಿ ಅದು ನನ್ನ ಹೆಮ್ಮೆ. ಪ್ರೊಫೆಸರ್ MR ನಾಗರಾಜು. SV ಪ್ರಗತಿ. ಮೊದಲ ಮಹಡಿ 06. ಮೊದಲ ಮಹಡಿ 06. ನಂಬರ್ 251 ಮನೆ ಸಂಖ್ಯೆ. HV ಹಳ್ಳಿ ಅಂಚೆ. ರಾರಾ ನಗರ ಅಂದ್ರೆ ರಾಜರಾಜೇಶ್ವರಿ ನಗರ. ರಾರಾ ಅಂದ್ರೆ ತೆಲುಗಲ್ಲಿ ಭಾರತ ಅಂದ್ರೆ ನಿಮ್ಮ ಪ್ರಶ್ನೆಗಳನ್ನೆಲ್ಲ ಆಮಂತ್ರಿಸುವ ನಗರದಲ್ಲಿ ನಾನಿದ್ದೀನಿ. ಬೆಂಗಳೂರು 560098. ದೂರವಾಣಿ 08029500551. ಇನ್ನೊಂದ್ಸರಿ ಹೇಳ್ತೀನಿ, 08025500551. ಚರವಾಣಿ ಅಂದ್ರೆ ಮೊಬೈಲ್. ಅವರ್ಯಾರ ಜಂಗಮವಾಣಿ ಮಾಡಿದ ಧನ್ಯವಾದ. ಅದು ಚರವಾಣಿ 94800937875. ಇದು ಚರವಾಣಿ. ಮಿಂಚಂಚೆ ಅಂದ್ರೆ ಇಮೇಲ್. ಮಿಂಚಂಚೆ ಅನ್ನೋದು ಕನ್ನಡ, ಇಮೇಲ್ ಕನ್ನಡ ಅನುವಾದ. ನ್ಯಾಯಾಧೀಶರಿಗೆ ಕನ್ನಡದಲ್ಲಿ ತೀರ್ಪು ಕೊಡೋದು ಹೇಗೆ ಅನ್ನೋದನ್ನ ಹೇಳುವಾಗ ಈ ಶಬ್ದಗಳನ್ನೆಲ್ಲ ಅವರಿಗೆ ಪರಿಚಯ ಮಾಡಿ ಹೇಳ್ತಾ ಇದ್ದು ನೆನಪು. MRNYNK @gmail.com. ನಮ್ಮ ಗುರುಗಳು ಡಾಕ್ಟರ್ GP ರಾಜರತ್ನಂ ಹೆಸರು ಕೇಳಿರ್ತೀರಾ. ಅವರ ಕೈ ಬಯಸ್ಕೊಂಡವನು, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಬೆಂತಟ್ಟಿಸ್ಕೊಂಡವನು. ನಾನು ಕಾಲೇಜು ಅಧ್ಯಾಪಕನಾದ ಮೇಲೆ ತುಮಕೂರಿನಲ್ಲಿ ಬಂದು, ಏನೋ ಮಗು ಇಲ್ಲೂ ಬಂದ್ಬಿಟ್ಟಿದ್ಯಾ ನನ್ನನ್ನ ಗೋಳಿಕೊಳ್ಳಕ್ಕೆ ಅಂತ ಕೇಳಿದಷ್ಟು ಆತ್ಮೀಯರಾದವರು. ಅವ್ರು ಹೇಳ್ತಾರೆ, ರತ್ನನ ಪದಗಳಲ್ಲಿ ಮೊದಲನೇ ಪದದಲ್ಲೇನೆ, ಪದಗಳು ಚಂದಾಗಿದ್ರೆ ಎಂಡಕ್ತಿ ಪಾತ್ರಿ, ಪದಗಳು ಕೆಟ್ಟದಾಗಿದ್ರೆ ತಪ್ಪಿಗೆ ಬೇವಾರ್ತಿ ಅಂತ. ಸೊ ಈ ಕರ್ಕಶ ಕಂಠಲಿನ ಬೇವಾರ್ತಿಯನ್ನ 1 ಗಂಟೆ ಸಹಿಸಿದ ತಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಈಗ ಪ್ರಶ್ನೆಗಳ ಕೇಳುತ್ತಿದ್ರೆ ಕೇಳಬಹುದು. ಪಿನ್ ಕೋಡ್ ಏನಿದೆ ಸರ್? ಪಿನ್ 5600978. ನಮ್ಮ ವಿಳಾಸದಲ್ಲಿ ಒಂದು ವಿಚಿತ್ರ ಇದೆ. ಹಳ್ಳಿ ಇದೆ, HV ಹಳ್ಳಿ ಪೋಸ್ಟ್, ನಗರ ಇದೆ, ಈಗ ಬೆಂಗಳೂರು ಇದೆ, ಮಹಾನಗರ. ಈಗ ಇನ್ನು ಬೃಹತ್ ನಗರ, ಬೃಹತ್ ಬೆಂಗಳೂರು ಆಗ್ತದೆ. ಎಲ್ಲವೂ ನನ್ನ ಒಂದೇ ವಿಳಾಸದಲ್ಲಿದೆ. ಈಗ ತಮ್ಮ ಪ್ರಶ್ನೆ ಅಥವಾ ಪ್ರತಿಕ್ರಿಯೆ ಅದು ಸಕಾರಾತ್ಮಕವಾದ್ದೇ ಆಗ್ಬೇಕು ಅಂತೇನಿಲ್ಲ. ನಕಾರಾತ್ಮಕವಾದನ್ನು ಸ್ವೀಕರಿಸುವಂತ ಗುಣ ನನಗಿದೆ, ಅಥವಾ ವಿರೋಧಿಸದಿರುವ ಗುಣ ಇದೆ. ದಯಮಾಡಿ ನಿಮ್ಮ ಪ್ರತಿಕ್ರಿಯೆ ಅಥವಾ ಪ್ರಶ್ನೆಯನ್ನು ಹೇಳಬೇಕು ಅಂತ ಕೇಳ್ಬೋದು. ಕೆಲವು ಕವಿಗಳು ಸಾಹಿತಿಗಳ ಬಗ್ಗೆ ಬರೆಯುವಾಗ ಅನುಭಾವಿಗಳು ಅಂತ ಓದಿದ ಒಂದು ನೆನಪು. ಹಾಗೆ ನಮ್ಮ ಮಧ್ಯೆ ತಮ್ಮ ಒಂದು ಈ ಬರೆದಿನ ವಿಷಯಕ್ಕೆ ಸರಿಯಾದ ರೀತಿಯ ಅನುಭಾವಿಗಳು ನಮ್ಮ ಮಧ್ಯದಲ್ಲಿ ಯಾರಾದರೂ ನಮಗೆ ಗೋಚರಿಸಿದ್ದಾರೆ? ನೋಡಿ, ಅನುಭವ ಎಲ್ಲ ಅನುಭವದಲ್ಲೂ ಅನುಭವ ಇದೆ. ಇದು ತುಂಬಾ ಗಮನಿಸಬೇಕಾದ್ರೆ ಅದಕ್ಕೆ ಅನುಭವದ ಆಯ್ಕೆ ಏನು ಮಾಡಬೇಕಾಗಿಲ್ಲ. ಆ ಅನುಭವಕ್ಕೆ ಅಡಿಗೆರೆ ಹಾಕುವಂಥದ್ದು ತುಂಬಾ ಮುಖ್ಯವಾದಷ್ಟೇ. ಆದ್ದರಿಂದ ಎಲ್ಲ ಕವನಗಳಲ್ಲೂ ಅನುಭವದ ಅಂಶ, ಅವರು ಅಡಿಗೆರೆ ಹಾಕಿರೋದು ಎಷ್ಟು ಮಟ್ಟಿಗೆ ಅನ್ನೋದು ವ್ಯತ್ಯಾಸ ಆಗುತ್ತೆ ಹೊರತು ಅನುಭವ ಇದೆಯಾ ಇಲ್ವಾ ಅಂತ ನಾವು ಪ್ರತ್ಯೇಕಿಸಕ್ಕಾಗಿಲ್ಲ. ಅನುಭವ ಮತ್ತು
ಅನುಭವವನ್ನು ಪ್ರತ್ಯೇಕಿಸಕ್ಕೆ ಸಾಧ್ಯವಿಲ್ಲ. ಈಗ ಅಕ್ಕಮಹಾದೇವಿ ಈಳೆ ಮಾವು ನಿಂಬೆಗಳಿಗೆಲ್ಲ ಉಳಿ ನೀರ ನೆರೆದವರಾರಯ್ಯ ಅಂತ ಹೇಳಿದಾಗ ಅದು ವಿಜ್ಞಾನದ ಪ್ರಶ್ನೆಯೂ ಹೌದು, ಅನುಭವದ ಪ್ರಶ್ನೆಯೂ ಹೌದು. ಪೂಜ್ಯ ನರಸಿಂಹಾಚಾರ್ಯರು ರಸನೆ ಹಸೆಯ ಮೇಲೆ ಅವ್ರಿಗೆ ಒಂದು ದಾಳಿಂಬೆ ಹಣ್ಣು ತಂದ್ಕೊಟ್ರಂತ, ದಾಳಿಂಬೆ ಹಣ್ಣು ತಿಂದ್ಬಿಟ್ಟು ಇದ್ರ ಮೇಲೆ ಒಂದು ಪದ್ಯ ಬರೀರಿ ಅಂತ ಕೇಳಿದ್ರಂತೆ. ಒಂದು 14 ಸಾಲಿನ ಪದ್ಯ ಬರೆದಿದ್ದಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಬೆಳದಿಂಗಳ ತಂಪು, ತಂಗಾಳಿಯ ಹಿಂಪು ಎಲ್ಲವನ್ನು ಸೇರಿಸಿ ಈ ಹಣ್ಣನ್ನ ರಚಿಸಬೇಕು ಅಂತ ಆ ವೃಕ್ಷಕ್ಕೆ ಆ ಅರ್ತಿ ಚೋದಿಸಿತು. ಆ ಒಣಮರ ಅದು ನೋಡಕ್ಕೂ ತುಂಬಾ ಎಲೆಗಳು ಇಲ್ಲ ಏನಿಲ್ಲ, ಆ ವೃಕ್ಷ ಒರಟು ಗಿಡ ಅದು. ಆ ಒರಟು ಗಿಡಕ್ಕೆ ಈ ಹಣ್ಣನ್ನು ಮಾಡಬೇಕು ಅಂತ ಯಾರು ಪ್ರಚೋದಿಸಿ, ಯಾವ ಅರ್ತಿ, ಯಾವ ಒತ್ತಡ ಅದನ್ನ ಪ್ರಚೋದಿಸ್ತು ಅಂತ ಅಂದ್ಬಿಟ್ಟು ಕೊನೆಗೆ ಹೇಳ್ತಾರೆ, ರಸನೆ ನಾಲಿಗೆಯನ್ನು ಹಸೆ ಮೇಲೆ ಪ್ರಕೃತಿ ಪುರುಷರಿಗೆ ಲಗ್ನ ಆಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಅನುಭವಕ್ಕೆ ಹೆಚ್ಚು ಒತ್ತು ಕೊಟ್ಟ ಕವಿಗಳು ಅಂತ ಹೇಳ್ಬೋದೇ ಹೊರತು, ಕಾವ್ಯ ಬರೆಯೋಕೆ ಹೊರಟ್ರೆ ಕಾವ್ಯದಲ್ಲಿ ಅನುಭವ ಬರೆಯುವಾಗ ಅದನ್ನ ಕಲಾತ್ಮಕಗೊಳಿಸುವಾಗ ಸಜೆಸ್ಟಿವ್ ಆಗಿ ಅಥವಾ ಸೂಚಕವಾಗಿ ಅನುಭವ ಇದ್ದೇ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೂ ಆ ಅನುಭವವನ್ನ ಮೀರಿ ಅನುಭವಕ್ಕೆ ಹೋಗೋ ಸಲುವಾಗಿ ಅನುಭವವನ್ನು ಬರೆಯೋದ್ರಲ್ಲಿ ತುಂಬಾ ನಿಸ್ಸೀಮರಾದ ಕವಿಗಳು ಅಂದ್ರೆ ಪೂಜ್ಯ ನರಸಿಂಹಾಚಾರ್ಯರು, DVG, ಹಾಗೆ ಪರಂಪರೆಯ ಅಧ್ಯಯನ ಮಾಡಿದವರು. ಇತ್ತೀಚೆಗೆ ಕವನ ಬರೆಯೋರಿದಾರಲ್ಲ, ತೋಚಿದ್ದನ್ನೇ ಗೀಚುವಂಥವ್ರು. ಪೂಜ್ಯ ನರಸಿಂಹಾಚಾರ್ಯನ ಚಿಕ್ಕಮಗಳೂರು ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರು ಅವರು. ನೀವು ಇಷ್ಟೊಂದೆಲ್ಲ ಕವನ ಬರೆದಿದ್ದೀರಾ, ಒಂದೂ ಬಂಡಾಯದ ಕವನ ಬರೆದಿಲ್ಲ ಅಂತ ಕೇಳಿದ್ರು. ಅದಕ್ಕೆ ಅವರು ಕೊಟ್ಟ ಉತ್ತರ ಅವರು ಎಂಥ ಅನುಭವಿಗಳು ಅನ್ನೋದು ಹೇಳುತ್ತೆ. ಭಕ್ತಿ ಅನ್ನೋದು ಮಾನವನ ಪಾಶವಿ ಪ್ರವೃತ್ತಿಯ ವಿರುದ್ಧ ಎದ್ದ ಬಂಡಾಯ. ಇಡೀ ಭಕ್ತಿ ಸಾಹಿತ್ಯ ಬಂಡಾಯ ಸಾಹಿತ್ಯ ಅಂತ. ಆದ್ರೆ ರಿವರ್ಸ್ ಇಸ್ ನಾಟ್ ಟ್ರೂ. ಬಂಡಾಯ ಸಾಹಿತ್ಯವೆಲ್ಲ ಭಕ್ತಿ ಸಾಹಿತ್ಯ ಅಲ್ಲ. ಆದ್ರೆ ಅವ್ರು ಹೇಳ್ತಾರೆ ಭಕ್ತಿ ಸಾಹಿತ್ಯವೂ ಬಂಡಾಯ ಸಾಹಿತ್ಯವೇ. ಅಂದ್ರೆ ಬಂಡಾಯ ಅನ್ನೋದು ಇನ್ನೊಬ್ಬರ ಮೇಲೆ ಹೇಳೋದು ಅನ್ನೋದನ್ನು ಬಿಡಿ, ನಮ್ಮ ಪಾಶವಿ ಪ್ರವೃತ್ತಿಯಿಂದನೇ ಹೇಳೋದು ಅಂತ. ಅನುಭವಕ್ಕೆ ಪೂರಕವಾಗಲಿ ಅನ್ನುವ ಹಾಗೆ ನಮ್ಮ ದೇವರುಗಳೆಲ್ಲ ದನ ಮೀಸೋರು. ಇವರು ರಾಮನ್ ಹೇಳ್ತಿದ್ರು ನಮ್ಮ ದೇವರುಗಳೆಲ್ಲ ಭಿಕ್ಷೆ ಬೇಡೋರು ಅಂತ. ಹಾಗೆ ನೋಡಿ, ಗೋಪಾಲ, ಗೋವಿಂದ, ಗೋ ಅಂದ್ರೆ ಪಶು, ಪಶು ಅಂದ್ರೇನು? ಧರ್ಮ ಜ್ಞಾನಿಭ್ಯೋ ಪಶು, ಈಶ್ವರ ಪಶುಪತಿ. ಹೀಗಾಗಿ ಇಂದ್ರಿಯಗಳಿಗಿಲ್ಲದ ವಿವೇಕವನ್ನ, ಮನಸ್ಸು ಮಾಡುವ ಇಂದ್ರಿಯಗಳ ಚಾಪಲ್ಯವನ್ನ, ಮನಸ್ಸಿನ ಚಾಂಚಲ್ಯವನ್ನ ಬುದ್ಧಿ ನಿಗ್ರಹಿಸಿದರೆ ಆಗ ಅನುಭವ ಬರುತ್ತೆ. ಅನುಭವ ಬುದ್ಧಿ ಯಾವಾಗ ದುರ್ಬಲವಾಗುತ್ತೋ ಆವಾಗ ಅನುಭವ ಬರೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಾನೇನಾಗುತ್ತೆ ಅಂದ್ರೆ, ಇಬ್ಬರ ಹೆಸರು ಹೇಳಿದ್ರೆ ಅನೇಕ ಹೆಸರು ಉಳಿದೋಗುತ್ತೆ. ಈಗ ಬೇಂದ್ರೆಯವರ ಕವನದಲ್ಲಿ ಹೇಳಿದ್ನಲ್ಲ, ಈಗ ಅನುಭವದಿಂದ ಒಂದು ಬೆಳಗನ್ನ ಅವರು ಅನುಭವದಿಂದ ಪ್ರಾರಂಭ ಮಾಡಿ ಕೊನೆಗೆ ಅನುಭವಕ್ಕೆ ಕರ್ಕೊಂಡೋದ ರೀತಿಯನ್ನು ನಾನು ಈಗಾಗಲೇ ಹೇಳಿದೆ. ಹಾಗೆ ಅವರ ಅತ್ಯಂತ ಆತ್ಮೀಯರು ಆದಂತಹ ಮಧುರ ಚೆನ್ನ ಅಂತ ಒಬ್ರು ಇದ್ದಾರೆ. ಅವರು ಕವನಗಳು ಅನುಭವಕ್ಕೆ ತುಂಬಾ ಇದಾದಂಥದ್ದು. ಹಾಗಾಗಿ ಸಾಹಿತ್ಯ ಓದಿದಾಗ ನನಗನ್ಸೋದು ಇನ್ನುಳಿದವರ ಅನುಭವಕ್ಕೆ ಸೂಚನೆ ಕೊಡ್ತಾರೆ. ಕೆಲವರು ಅನುಭವಕ್ಕೋಸ್ಕರವೇ ಅನುಭವ ಅನ್ನುವ ಮಟ್ಟಕ್ಕೆ ಸ್ವಲ್ಪ ತೀವ್ರವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದೇ ಹೊರತು ಎಲ್ಲ ಸಾಹಿತ್ಯದಲ್ಲಿ ಕೂಡ ಅದು ಇದೆ ಅಂತ ನಾನು ಭಾವಿಸ್ತೀನಿ. ಈಗ ಮಾತಾಡಿದ್ರಲ್ಲಿ ಗೌಪ್ಯವಾಗಿ ಅಧ್ಯಾತ್ಮದ ವಿಚಾರಗಳು ಇದ್ದಂಗೆ ಕಾಣ್ತದೆ. ಈಗ ನೀವೇನು ಮಾತಾಡಿದ್ರಿ ಇರಲೇಬೇಕಲ್ವ ಸರ್, ಅನುಭವ ಅನ್ನೋದು ಅಧ್ಯಾತ್ಮ. ಅನುಭವವನ್ನ ಬಿಟ್ಟು ಮೇಲೇರಿದಾಗ ಅದು ಅಧ್ಯಾತ್ಮ ಅಂದ್ರೆ ಏನು? ನಾನು ದೇಹವಲ್ಲ ಅನ್ನುವ ಪ್ರಜ್ಞೆ ಇದೆಯಲ್ಲ, ಕೂತ್ಕೊಳ್ಳಿ. 8ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಅಕ್ಷರಂ ಬ್ರಹ್ಮ ಪರಮಂ. ಏನು? ಅಕ್ಷರ ನಾಶವಿಲ್ಲದ್ದು ಇದೆಲ್ಲ. ಪಿಂಡಾಂಡದಲ್ಲಿ ಆತ್ಮ, ಬ್ರಹ್ಮಾಂಡದಲ್ಲಿ ವಿಶ್ವೇಶ ಅಂದ್ರೆ ಪರಮಾತ್ಮ. ಆದ್ರಿಂದ ಅಕ್ಷರಂ ಬ್ರಹ್ಮ ಪರಮಂ, ಆ ಪರಮಾತ್ಮನ ಇದು ಆತ್ಮ. ಸ್ವಭಾವೋಧ್ಯಾತ್ಮ ಮುಚ್ಚತೆ. ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ಆ ನಾಶವಿಲ್ಲದ ಪರಮಾತ್ಮನ ಅಂಶ ನಾನು ಅಂತ ಸ್ವಭಾವ, ಆ ಆತ್ಮದೊಂದಿಗೆ ತನ್ನನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು, ತಾದಾತ್ಮ ಕಂಡುಕೊಳ್ಳೋದನ್ನೇ ಅಧ್ಯಾತ್ಮ ಅಂತ ಕರೀತಾರೆ. ಹಾಗೆ ಮಾಡುವಾಗ ಅಧ್ಯಾತ್ಮ ಅನ್ನೋದು ಪ್ರಜ್ಞೆ ಅಷ್ಟೇ, ನಿತ್ಯ ಕೆಲಸಕ್ಕೆ ಏನು ಒಡ್ಡಿ ಇಲ್ಲ ಅದು. ಮುಂದಕ್ಕೆ ಅವರಿಗೆ ಹೇಳ್ತಾರೆ, ಭೂತ ಭಾವೋದ್ಭವಕರು
ವಿಸರ್ಗಂ ಕರ್ಮ ಸಂಹಿತಂ. ಆತ್ಮ ಪ್ರಜ್ಞೆ ಇರೋನು ಕೆಲಸ ಮಾಡ್ತಾನ, ಸುಮ್ಮನೆ ಕೂತು. ಸನ್ಯಾಸಿಗಳು ಸುಮ್ಮನಿರೋ ಹಾಗಿಲ್ಲ, ಕೆಲಸ ಮಾಡಲೇಬೇಕು ಅವರು. ಅದಕ್ಕೆ ಭೂತ ಭಾವೋದ್ಭವಕರು, ನಾನಿನ್ನೂ ಬದುಕಿದ್ದೀನಲ್ಲ, ನನ್ನೆದುರಿಗೆ ಇಷ್ಟೊಂದೆಲ್ಲ ಅನ್ಯಾಯ ಆಗಬಾರ್ದು ಅಂತ ಭೂತ ಭಾವ, ನಾನು ಬದುಕಿದ್ದೀನಿ, ನಾನು ಬದಲಾಯಿಸಬಲ್ಲೆ ಅನ್ನುವ ಪ್ರಜ್ಞೆ ಇಟ್ಕೊಂಡು ಅದನ್ನ ಕೆಲಸ ಮಾಡೋಕೆ ಯಾರು ಹೋಗ್ತಾರೋ ಅದನ್ನ ಕರ್ಮ ಅಂತಾರೆ. ನಾವು ಸಾಮಾನ್ಯ ಕೆಲಸ ಅಂದ್ರೆ ನನ್ನ ಆಸೆ ಪೂರೈಸ್ಕೊಳ್ಳೋಕೆ ಅಂತ. ಭೂತ ಭಾವೋದ್ಭವಕರು ವಿಸರ್ಗಂ ಕರ್ಮ ಸಂಹಿತ, ಅದನ್ನ ಆ ಒತ್ತಡ ತಡ್ಕೊಳಕ್ಕಾಗದೆ ಕೆಲಸ ಮಾಡ್ತಾನಲ್ಲ ಅದನ್ನ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆತ್ಮ ಅಂದ್ರೆ ಏನು ಅಂತ ಅಲ್ಲ, ಅಧ್ಯಾತ್ಮ ಅಂತ ನೀವು ಹೇಳಿದ ಪದಕ್ಕೆ ಏನ್ ಅರ್ಥ ಅಂದ್ರೆ, ನಾನು ದೇಹವಲ್ಲ, ನಶ್ವರ ದೇಹವಲ್ಲ, ನಾನು ಪರಕೀಯ ಅನ್ನುವ ಪ್ರಜ್ಞೆಯನ್ನು ಅಧ್ಯಾತ್ಮ ಅಂತಾರೆ. ಅನುಭವ ಮಾಡುವಾಗ ಕವಿ ತನ್ನ ಅನುಭವವನ್ನ ನಮಗೆ ವಿವರಿಸ್ತಾನೆ, ಆದ್ರೆ ಅನುಭವನ ನೀವು ಅನುಭವಿಸೋ ಹಾಗೆ ಮಾಡಿ ಅಂತ ಪ್ರೇರಿಸ್ತಾನೆ. ಆದ್ದರಿಂದ ಅನುಭವ ಅನ್ನೋದು ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಂಥದ್ದು, ಅನುಭವ ಅನ್ನೋದು ಅವರೊಳಗೆ ಮೂಡುವಂಥದ್ದು. ಆದ್ದರಿಂದ ಇವೆರಡಕ್ಕೂ ಸಂಬಂಧ ಇರಲೇಬೇಕು ಸರ್, ಅದು ದೂರ. ಆಕ್ಚುಲಿ ಅದನ್ನೇ ನಾನು ಹೇಳಿದ್ದು ಮೊದಲು ಬರೋಕೆ ಉಪನ್ಯಾಸ, ಅಧ್ಯಾತ್ಮ ಅಂದ್ರೆ ಏನು, ಏಕೆ, ಹೇಗೆ ಅಂತ ಕೊಟ್ಟಿದ್ದೆ. ನನ್ಗೆ ಗೊತ್ತಿಲ್ಲ ಇಲ್ಲಿ ಏನೇನು ಉಪನ್ಯಾಸ ನಡೆದಿದೆ ಅದು ಇದು ಅಂತ. ಆಮೇಲೆ ವಿಶ್ವೇಶ್ವರ ಗಾಯತ್ರಿ ಅವರು ಹೇಳಿದ್ರು ಅನುಭವ ಇದು ಈಗಾಗಲೇ ಆಗ್ಬಿಟ್ಟಿದೆ ಅಂತ. ನಾ ಆಗಿದ್ರು ನಾನು ಮಾತಾಡಿದ್ರೆ ನೀವು ಬೇರೆನೇ ಕೇಳಿಸ್ಕೊತಿದ್ರಿ ಗ್ಯಾರಂಟಿ. ಯಾಕೆಂದ್ರೆ ನಾನು ತಗೊಳ್ಳೋ ಉದಾಹರಣೆಗಳೇ ಬೇರೆ, ನಾನು ಬರೋ ರೀತಿ ಬೇರೆ, ಅವರವ್ರದ್ದೇ ಆದ ವಿಶಿಷ್ಟತೆ ಇಲ್ಲ. ಆಗ್ಲಿ ಆಯ್ತು, ಬೇರೆ ಇನ್ನೊಂದು ಟಾಪಿಕ್ ಕೊಡ್ತೀನಿ ಅಂತ ಇನ್ನೂ 2 ಟಾಪಿಕ್ ಅಲ್ಲಿ ಇದನ್ನ ಆಯ್ಕೆ ಮಾಡಿದ್ರು. ಅದರಿಂದ ಮನುಷ್ಯನ ಮನಸ್ಸು ಪರಿಪಕ್ವವಾಗುವುದು ದೇಹ ಪ್ರಜ್ಞೆಯಿಂದ ಆಚೆಗೆ ಹೋದಾಗಲೇ. ನನ್ನ ಅನುಭವ ಅಂತ ನೋಡಿ, ವಿಜ್ಞಾನಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಅಲ್ಲಿಗೆ ನನ್ನ ಪ್ರತ್ಯೇಕತೆ ಹೊರಟೋಗುತ್ತೆ. ವಿಜ್ಞಾನಮಯ ಕೋಶ ಅಂದಾಗ ಆನಂದಮಯ ಕೋಶ ಅಂದ್ರೂ ಅದು ಕೂಡ ಕೋಶವೇ. ಯಾಕೆಂದ್ರೆ ಅದು ನನ್ನ ಆನಂದ, ನಾನು ಕಂಡುಕೊಂಡ ಆನಂದ, ನನ್ನ ದೇಹ ಮತ್ತು ಬುದ್ಧಿಯನ್ನು ಆಧರಿಸಿ ಪಡೆದುಕೊಳ್ಳುವ ಆನಂದ. ಅದು ಯಾವುದೂ ಇಲ್ಲದೆ ಇರುವಂತಹ ಸಾರ್ವತ್ರಿಕವಾದ ಆನಂದ ಅಂತ ಯಾವಾಗ ನಾವು ಪ್ರಕೃತಿಯನ್ನ, ನನ್ನ ಬದುಕನ್ನ, ಎಲ್ಲರ ಬದುಕನ್ನು ಲೀಲಿಯಾಗಿ ನೋಡ್ತೀವಲ್ಲ, ಅದು ಅನುಭವದ ಪರಾಕಾಷ್ಠೆ. ಆ ಅನುಭವದ ಪರಾಕಾಷ್ಠೆಗೆ ಹೋದಾಗ ಅವು ಸ್ಪಷ್ಟ ಆಗ್ತಾ ಹೋಗುತ್ತವೆ. ಆದ್ದರಿಂದ ನಾನು ಮೂಲಭೂತವಾಗಿ ಅಧ್ಯಾತ್ಮದ ಕಡೆಗೆ ಕರೆದೊಯ್ಯುವಾಗ ಅನುಭವದ ಮೂಲಕ ಹೇಗೆ ಅನುಭವವನ್ನು ಕಂಡುಕೊಳ್ಳುವುದು ಅಂತ ನಿಮ್ಮನ್ನು ತಿಳಿಬೇಕು. ಆಮೇಲೆ ತಿಪ್ಪಿ ಇಲ್ವಾ? ಮಾತಾಡಿ. ತಾವು ಆರಂಭದಲ್ಲಿ ಅನುಭವ ಎಕ್ಸ್ಪೀರಿಯನ್ಸ್ ಆಯ್ತು, ಅನುಭವಕ್ಕೆ ಆಂಗ್ಲ ಪದ ಒಂದು ಸರಿಯಾದ್ದು ಇಲ್ಲ ಅಂತ ಹೇಳಿದ್ರು. ಆದ್ರೆ ಅದನ್ನ ಅಭಿವ್ಯಕ್ತಿಗೊಳಿಸಬೇಕು ಅಂತ ಆದ್ರೆ ಏನಾದ್ರೂ ಎಕ್ಸ್ಟೆಂಡೆಡ್ ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇನ್ಸೈಟ್ ಈ ತರ ಏನಾದ್ರು ಹೇಳೋದಾದ್ರೆ ತಾವು ಸೂಚ್ಯವಾಗಿ ಏನು ಸಜೆಸ್ಟ್ ಮಾಡ್ತೀರಿ? ಇಟ್ ಇಸ್ ನಾಟ್ ಎಕ್ಸ್ಟೆಂಡೆಡ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಅದನ್ನ ನಾನು ಹೀಗೆ ಹೇಳ್ತೀನಿ, ಸಂಸ್ಕೃತದಲ್ಲಿ ಒಂದು ಶಾಖಾ ಚಂದ್ರ ನ್ಯಾಯ ಅಂತ ಇದೆ. ಅಂದ್ರೆ ಏನು ಅಂದ್ರೆ, ಚಂದ್ರ ಎಲ್ಲಿದ್ದಾನೆ? 2 ಮರದ ಕೊಂಬೆ ಮಧ್ಯದಲ್ಲಿದ್ದಾನೆ ಅಂತ ಹೇಳ್ತಾರೆ. ಕೊಂಬೆ ಮಧ್ಯದಲ್ಲಿದ್ದಾನ? ಇಲ್ಲ. ಕೊಂಬೆ ಮಧ್ಯದಲ್ಲಿ ಹೋಗಿ ಗೆರೆ ಎಳೆದ್ರೆ ಅದು ಚಂದ್ರನ ತಲುಪತ್ತೆ ಅಂತ. ಹಾಗೆ ಅನುಭವ ಅನ್ನೋದು ಅನುಭವದ ವಿಸ್ತರಣೆಯೂ ಅಲ್ಲ, ಅನುಭವದ ನಿರಾಕರಣೆಯೂ ಅಲ್ಲ. ಕನ್ನಡ ಮೇಷ್ಟ್ರಲ್ಲಿ ಇದ್ದಾರೆ ಇಲ್ಲೇ, ಅವರಿಗೆ ಹೇಳ್ತಾ ಇದ್ದೀನಿ. 2 ಇದೆ, ಅಲಂಕಾರದಲ್ಲಿ 2 ಇದೆ, ಜಹಲ್ಲಕ್ಷಣ, ಅಜಹಲ್ಲಕ್ಷಣ ಅಂತ. ಊರಿಗೂರೇ ಬಂತು ಮೆರವಣಿಗೆ ನೋಡೋಕೆ ಅಂದ್ರೆ ಅವಾಗ ನಾವೇನು ಅನ್ಕೋಬೇಕು? ಊರವರೆಲ್ಲ ಬಂದ್ರು ಅಂತ ಅನ್ಕೊಳ್ಳಲ್ಲ, ಅಥವಾ ಊರವ್ರು ಬರ್ಲಿಲ್ಲ ಅಂತ ಅನ್ಕೊಳ್ಳಲ್ಲ. ಜಹಲ್ಲಕ್ಷಣ, ಅಜಹಲ್ಲಕ್ಷಣ, ಇನ್ನೊಂದಿದೆ ಭಾಗತ್ಯಾಗ ಲಕ್ಷಣ ಅಂತ. ಅದು ಎಕ್ಸ್ಟೆಂಡೆಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಈ ಯಾವುದಕ್ಕೂ ಹೊಂದ್ಕೋತಾ ಇಲ್ಲ. ಅದರಿಂದ ನಾನಂದ್ರೆ ಇನ್ನೊಂದು ಹೇಳಿದೆ, ನೀವು ಗಮನಿಸಬೇಕಾಗಿತ್ತದು ಏನಂದ್ರೆ, ಶೆಲ್ಲಿ ಬರೆದಿರೋ ಪದ್ಯದಲ್ಲಿ ಅನುಭವ ಇದೆ, ಅನುಭವಕ್ಕೆ ಅಡಿಗೆರೆ ಇಲ್ಲ ಅಷ್ಟೇ. ಆದ್ದರಿಂದ ಅಲ್ಲಿ ಆ ಪದ ಇಲ್ಲೇ ಇರೋದ್ರಿಂದ ಒಂದು ಪುಸ್ತಕ ಬಂದಿದೆ ಇತ್ತೀಚೆಗೆ, ಮಲ್ಹೋತ್ರ ಅವರು ಬರೆದಿದ್ದು ಅಂತ ಕಾಣುತ್ತೆ, ನಾನ್ ಟ್ರಾನ್ಸ್ಲೇಟಬಲ್ಸ್ ಅಂತ. ಸಂಸ್ಕೃತದ ಕೆಲವು ಪದಗಳನ್ನ ಟ್ರಾನ್ಸ್ಲೇಟ್ ಮಾಡೋಕೆ ಸಾಧ್ಯವಿಲ್ಲದೆ ಇರುವಂತದ್ದು ಅನ್ನೋದು ಬರೆದಿದ್ದಾರೆ. ಅದರಲ್ಲಿ ಅನೇಕ ಶಬ್ದಗಳನ್ನ ಪ್ರಸ್ತಾಪ ಮಾಡಿ. ಈಗ ಆತ್ಮ ಅನ್ನೋದು ಏನು ಇಂಗ್ಲಿಷ್ ನಲ್ಲಿ ಎಲ್ಲಿದೆ? ಸೋಲ್ ಅಂತ ಹೇಳ್ತಿರಲ್ಲ ನೀವು. ಸೋಲ್ ಅನ್ನೋದು ಸಬ್ ಕಾನ್ಶಿಯಸ್ನೆಸ್ ಅಷ್ಟೇ, ಅಂದ್ರೆ ಉಪಪ್ರಜ್ಞೆ, ನಮ್ಮ ಸುಪ್ತ ಪ್ರಜ್ಞೆ ಅಂತಾರಲ್ಲ ಅದು ಸತ್ವದ ಮೇಲೂ ಚಟ್ಪಡಿಸತ್ತಂತೆ. ಭಾರತೀಯರ ಆತ್ಮದ ಪ್ರಜ್ಞೆ ಇದೆಯಲ್ಲ, ಅದು ಬದುಕಿರುವಾಗಲೇ ಚಟ್ಪಡಿಸಲ್ಲ, ಇದು ಸತ್ವದ ಮೇಲೆ ಇರ್ಬೇಕು. ಆದ್ರೂ ನಾವು ಯಾರು ತೀರ್ಕೊಂಡ್ರೆ RIP ಅಂತ ಹಾಕಿದರೆ ರೆಸ್ಟ್ ಇನ್ ಪೀಸ್ ಅಂದ್ರೆ ಅವ್ರಿಗೆ ಪೀಸ್ ಇಲ್ಲ ಅಂತ ಆಯ್ತು.
ಅಥವಾ ಅವರ ಆತ್ಮಕ್ಕೆ ಶಾಂತಿ ಸ್ವಲ್ಪ ಇದ್ದೆ ಅದರ ಆತ್ಮಕ್ಕೆ ಶಾಂತಿ ಇದ್ದೇ ಇದೆ, ನಾವು ಆತ್ಮ ಅಂತ ಗುರುತಿಸ್ಕೋಬೇಕಷ್ಟೇ. ಆದ್ರಿಂದ ಅಂದಾಗೆ ಅನುಭವದಿಂದ ಅನುಭವ ದತ್ತ ಅಂತ ಟೈಟಲ್ ನೋಡಿ ಮರ್ತು ಬಿಟ್ಟಿದ್ದೆ, ಅದಕ್ಕೆ ವಯಸ್ಸಾಯ್ತು ಎಲ್ಲರಿಗೂ. ಅನುಭವ ದತ್ತ ಅಂದ್ರೆ ಎರಡರ್ಥ, ಅನುಭವದ ಕಡೆಗೆ ಅಂತ, ಅನುಭವದಿಂದ ಅನುಭವ ದತ್ತ. ಇನ್ನೊಂದಂದ್ರೆ ಏನು? ಅನುಭವ ದತ್ತ ಅಂದ್ರೆ ನಾನೇ ಸಚ್ಚಿದಾನಂದ ಸ್ವರೂಪ. ಆದ್ರಿಂದ ನಾನು ಹೊರಗಡೆಯಿಂದ ತಗೊಂಡ್ಬರೋದಲ್ಲ, ನನ್ನ ಕೊಡ ಇದೆ, ಅದ್ರ ಮೇಲೆ ಪಾಚಿ ಕಟ್ಕೊಂಡಿದೆ, ಪಾಚಿ ಪಕ್ಕಕ್ಕೆ ತಳ್ಳಿದ್ರೆ ತಿಳಿ ನೀರು ಸಿಗುತ್ತೆ ಅಂತ. ಅನುಭವ ಅನ್ನೋದು ದತ್ತ ಅಂದ್ರೆ ಪ್ರತಿಯೊಂದು ಜೀವಿ, ನಾನು ಹೇಳಿದ್ನಲ್ಲ ಇಲ್ಲಿ ಇಷ್ಟೊಂದು ಉಪನ್ಯಾಸ ಮಾಡಿದ್ನಲ್ಲ, ಅನುಭವದ ಪರಿಮಾಣ ವ್ಯತ್ಯಾಸ ಇದ್ರೂ ಕೂಡ ಅನುಭವ ಏಕಕೋಶ ಜೀವಿಯಲ್ಲೂ ಸೂಕ್ಷ್ಮವಾಗಿದ್ದೇ ಇದೆ ಅಂತ. ಆ ಅನುಭವ ಅನ್ನೋದು ಆಮದು ಮಾಡಿಕೊಳ್ಳುವ ತರಕಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ ದುಃಖ ಪಡುವುದೇ ತಪ್ಪು ಅಂತ. ಯಾಕೆಂದ್ರೆ ದುಃಖ ಪಡುವ ಮೂಲಕ ನನ್ನ ಸಚ್ಚಿದಾನಂದ ಸ್ವರೂಪನ ಮರೆತು ಬಿಟ್ಟಿದ್ದೇನೆ ಅಂತ. ದುಃಖ ಪಡಿಸೋದು ಅದಕ್ಕಿಂತ ದೊಡ್ಡ ತಪ್ಪು. ಯಾಕೆಂದ್ರೆ ಅವನಾದ್ರೂ ಸಚ್ಚಿದಾನಂದವಾಗಿರೋನು ತುಂಬಿರ್ಲಾರ್ದೆ ಅವನ ಹತ್ರ ನಮ್ಮ ಇಟ್ಕೊಂಡು ನಮ್ಮ ಕೊಡ್ಕರೆ ಹೇಳ್ಕೊಂಡು ಹೇಳುವಂಥದ್ದು ತಪ್ಪು ಅಲ್ವಾ? ಆದ್ರಿಂದ DVG ಅವರು ನಗುವು ಸಹಜದ ಧರ್ಮ ಎಲ್ಲರೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀವಿ ನಾವು. ನಗುವು ಸಹಜದ ಧರ್ಮ, ನಾವು ನಗಬೇಕು, ಬೇರೆಯವ್ರು ನಗಿಸ್ಬೇಕು ಅಂತ. ಕಸಗುಳಿ ಇಟ್ಟು ನಗಿಸೋದಲ್ಲ ಅವ್ರು ಹೇಳಿದ್ರು. ನಗುವು ಸಹಜದ ಧರ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪವನ್ನು ತಾನು ಕಂಡ್ಕೋಬೇಕು ಅಂತ. ನಗಿಸುವುದು ಪರಧರ್ಮ ಅಂದ್ರೆ ನೀನು ದುಃಖದಲ್ಲಿರ್ಬೋದು, ಕಷ್ಟ ದುಃಖ ಇದ್ರೆ ನಿನ್ನ ಮನಸ್ಸಿನ ಪ್ರತಿಕ್ರಿಯೆ ಮನೋಮಯ ಕೋಶದಿಂದ ಆಳಕ್ಕೆ ಹೋಗ್ಬಿಟ್ರೆ ಅದು ಯಾವುದು ಇರೋದಿಲ್ಲ. ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಾನ್ ಜೋಕ್ ಹೇಳ್ತೀನಿ ಆಮೇಲೆ ನಗ್ರಿ ಅಂತ ಹೇಳೋದಲ್ಲ. ಯಾರೋ ಹೇಗೋ ನಗ್ತಿದ್ರೆ ಸಂತೋಷ. ನಗಿಸುವ ನಗುವ ನೋಡುತ್ತ ನಗುವ ವರವ ನೀ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ DVG ಅವರು ಹೇಳಿದಾರಲ್ಲ, ಅದು ಕೇವಲ ಇಟ್ ಇಸ್ ನಾಟ್ ಅಬೌಟ್ ಹ್ಯೂಮರ್, ಇಟ್ ಈಸ್ ಅಬೌಟ್ ಸಚ್ಚಿದಾನಂದ. ಅದಕ್ಕೆ ನಾನು ಹೇಳಿದ್ದು ಇದನ್ನ ಹ್ಯೂಮರ್ ಅಂದ್ಕೊಂಡ್ರೆ ಅನುಭವ ಆಯ್ತಲ್ಲ, ಸಚ್ಚಿದಾನಂದ ಅಂದ್ಕೊಂಡ್ರೆ ಅನುಭವ. ಹಾಗಾಗಿ ಅನುಭವ ನನ್ನೊಳಗಿರುವುದನ್ನ ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೊನೆಯಲ್ಲಿ ಏನ್ ಹೇಳ್ತಾನೆ ಹೇಳಿ ಕೃಷ್ಣ, ಕೃಷ್ಣದೆಲ್ಲ ಭಗವದ್ಗೀತೆ ಕೇಳಿದ್ಮೇಲೆ ಅರ್ಜುನ ಏನ್ ಹೇಳ್ತಾನೆ, ನಷ್ಟ ಮೋಹಂ. ಸರಿ, ನಂಗೆ ಈ ಪ್ರಪಂಚದಲ್ಲೆಲ್ಲ ಆನಂದ ಇದೆ, ಸುಡುಕೊಂಡು ಹೋದೆ, ಅದರ ನಷ್ಟ ಆಯ್ತು. ಮುಂದಕ್ಕೇನಿದೆ? ಸ್ಮೃತಿರ್ಲಬ್ಧ, ನನ್ನ ಸಚ್ಚಿದಾನಂದ ಸ್ವರೂಪದ ಸ್ಮೃತಿ ಲಭ್ಯವಾಯಿತು. ಆದ್ರಿಂದ ಸ್ಥಿರ ಬುದ್ಧಿ ಸ್ಮೃತಿ ಎರಡಿದೆ, ಎರಡು ಸೇರಿದ್ರೆ ಅನುಭವ. ಸ್ಥಿರ ಬುದ್ಧಿ ಆಗದೆ ಸ್ಮೃತಿ ಬರೋದಿಲ್ಲ, ಸ್ಮೃತಿ ಬಂದ್ರೆ ಬುದ್ಧಿ ತಂತಾನೇ ಸ್ಥಿರವಾಗಿದೆ. ಅದೇ ನಷ್ಟಮೋಹಂ ಸ್ಮೃತಿರ್ಲಬ್ಧ ತ್ವತ್ ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ. ನೋಡಿ, ಸ್ಥಿರ ಬುದ್ಧಿ ಬಂದಾಗಲೇ ಗತ ಸಂದೇಹ ಕರಿಷ್ಯೆ ವಚನಂ ತವ, ನೀನ್ ಹೇಳಿದಾಗ ಮಾಡ್ತೀನಪ್ಪ ಅಂತ ಹೇಳಿದ ಕೃಷ್ಣ ಅಂತ ಅನ್ನುವಂಥದ್ದು. ಇಲ್ಲಿ ಗಮನಿಸಬೇಕಾದ್ದೇನೆಂದ್ರೆ ನಮ್ಮ ಎಲ್ಲ ಕೆಲಸದ ಗುರಿ ಸ್ಥಿರ ಬುದ್ಧಿಯನ್ನು ತಂದುಕೊಳ್ಳೋದೇ ಹೊರತು ಅಥವಾ ಕಳಕೊಂಡ ಅಸ್ಥಿರತೆಯನ್ನು ಪಡೆದುಕೊಳ್ಳೋದೇ ಹೊರತು ಸ್ಥಿರ ಬುದ್ಧಿನೂ ಹೊರಗಡೆಯಿಂದ ಆನಂದ ಮಾಡಿಕೊಳ್ಳುವಂಥದ್ದಲ್ಲ ಅನ್ನುವಂಥ ಸಂಗತಿ. ಆದ್ದರಿಂದ ನಾನು ಅನುವಾದ ಮಾಡೋ ಕಾರ್ಯ ಶಿಬಿರದಲ್ಲೇ ಹೋಗಿದ್ದೀವಿ. ಈ ಪದ ಅನುವಾದ ನಾನು ಮಾಡಲಾರೆ. ಯಾಕೆಂದ್ರೆ ಪದ ನಾನು ಮಾಡಿದ್ರೆ ಅದು ಭಾಷೆ ಆಗುದಿಲ್ಲ. ಲ್ಯಾಂಗ್ವೇಜ್ ಇದೆ ಸೋಷಿಯಲ್ ಕಾಂಟ್ರಾಕ್ಟ್, ಎಲ್ಲ ಕಡೆ ಬಳಕೆ. ನಿಮ್ಮ ಪ್ರಶ್ನೆ ನಂಗೆ ಅನುಕೂಲ ಮಾಡಿಕೊಡ್ತು. ಆ ದತ್ತ ಅನ್ನುವಂಥದ್ದು ಡೇಟಾ ಅಲ್ಲ, ಆ ಅರ್ಥದಲ್ಲಿ ಇದೇನು ನಾನು ಮರೆತುಬಿಟ್ಟಿದ್ದೆ. ಹೇಳಿ. ಹಾಗಲ್ಲ, ಈಗ ನೀವು ಕೊಟ್ಟ ಟಾಪಿಕ್ ಅನ್ನೇ ಆಂಗ್ಲ ಭಾಷೆಯಲ್ಲಿ ಅಭಿವ್ಯಕ್ತಿಗೊಳಿಸಬೇಕು ಅಂತಂದ್ರೆ ಇಟ್ ಮೇ ನಾಟ್ ಬಿ ಎಸೆನ್ಷಿಯಲಿ ಎಕ್ಸ್ಟೆಂಡೆಡ್ ಎಕ್ಸ್ಪೀರಿಯನ್ಸ್ ಆರ್ ಇವನ್ ಎಕ್ಸ್ಪೀರಿಯನ್ಸ್ ಇನ್ಸೈಡ್. ನಿಮ್ಮ ಲೆಕ್ಕದಲ್ಲಿ ಯಾವುದು ಸ್ವಲ್ಪ ಹತ್ತಿರ ಆಗತ್ತೆ ಅಂತ. ಇನ್ಫ್ಯಾಕ್ಟ್ ಅನುಭವ ಮಾತಿಗೆ ನಿಲ್ಕೋದೇ ಇಲ್ಲ. ಸರ್, ಒಂದು ನಿಮಿಷ. ಈಗ ನೀವು ಹೇಳಿದ್ಮೇಲೆ ಅವರಂದಾಗೆ ಇವರಂದಾಗೆ ಇಟ್ ಈಸ್ ಕ್ಲೋಸರ್ ಟು ಏನೋ ಅಂದ್ರೆ ಫಿಲಾಸಫಿ. ಈಗ ಅನುಭವದ ಮೂಲಕ ಅನುಭವ ಅಂದಾಗ ನಾವು ಆತ್ಮೋನ್ನತಿಗೆ ಪ್ರಯತ್ನ ಮಾಡ್ತೇವೆ, ಸೆಲ್ಫ್ ಆಕ್ಚುಲೈಸೇಷನ್ ಅಥವಾ ಸೆಲ್ಫ್ ರಿಯಲೈಸೇಷನ್. ಇದಕ್ಕೆ ಹತ್ತಿರದ ವರ್ಡ್ ಮಿಸ್ಟ್ರಿಸಿಸಮ್. ಮಿಸ್ಟ್ರಿಸಿಸಮ್, ಕನ್ಫ್ಲೂಯೆನ್ಸ್ ಆಫ್ ಸೋಲ್ ಅಂಡ್ ಬಾಡಿ. ಕನ್ಫ್ಲೂಯೆನ್ಸ್ ಆಫ್ ಸೋಲ್ ಅಂಡ್ ಬಾಡಿ ಇದಕ್ಕೆ ಹತ್ತಿರದ ಶಬ್ದ ಅಂದರೆ MISTISM, ಮಿಸ್ಟ್ರಿಸಿಸಮ್. ಯಾಕೆಂತಂದ್ರೆ ಎಲ್ಲವೂ ಕೂಡ ಹೋಗಿ ಎಂಡ್ ಆಗೋದಲ್ಲಿ ಅದನ್ನೇ ಕೃಷ್ಣ ಹೇಳಿದ್ದಾನೆ. ನಾವು ಇದನ್ನು ಅನುಭವದ ಮೂಲಕ ನಾವು ಸ್ಥಿತಪ್ರಜ್ಞರಾಗ್ತಾ ಹೋಗ್ತೇವೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಅಂದ್ರೆ ಸ್ಥಿತಪ್ರಜ್ಞನಾದವರಿಗೆ ಭಾಷೆ ಅನ್ನೋದು ಇಲ್ಲ. ಸ್ಥಿತಪ್ರಜ್ಞನಾದವರಿಗೆ ನಾವು ಉಪನಿಷತ್ ಮಾತಾಡಿದೆಯಲ್ಲ ಸರ್, ಯಥೋ ವಾದೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಅಲ್ಲದ ಅದಕ್ಕೆ ಅದು ಅನುಭವದ ಪರಾಕಾಷ್ಠೆ. ಅದಕ್ಕೆ ಯಾವ ಭಾಷೆ ಇದೆ? ಭಾಷೆ ಇಲ್ಲ. ಹಾಗಾಗಿ ಮಿಸ್ಟ್ರಿಸಿಸಮ್ ಭಾಷೆ ಅನ್ನೋದೇ ಭಾಷೆ ಅಂದ್ರೆ ಸರ್,
ಕೂತ್ಕೊಳ್ಳಿ ಒಂದು ನಿಮಿಷ. ಸರಿ. ನೀವು ಮಿಸ್ಟಿಸಿಸಮ್ ಅಂತ ಹೇಳಿದ್ರಲ್ಲ, ನನ್ಗೆ ಅದರ ಪೂರ್ಣವಾದ ಒಪ್ಪಿಗೆ ಇಲ್ಲ. ಅಂದ್ರೆ ಅದು ಅಧ್ಯಾತ್ಮ ಆಗತ್ತೆ ಬಿಟ್ರೆ ಅದೇ ನೋಡಿ, ನಾನು ಅದೇ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈ ಮಾತು ಅಂದ್ರೆ ಹೇಗೆ ಬಂದಿದೆ. ಮಾತು ಈಗ ಕೋಳಿ ಅಂತೀನಿ ಆಯ್ತಲ್ಲ, ಕೋಳಿಯಿಂದಾಗ ನಿಮಗೆ ಕೊಕ್ಕರೆ ಜ್ಞಾಪಕ ಬಂತು, ನನಗೆ ನಮಗೆ ಜ್ಞಾಪಕ ಬಂದಿದ್ರೆ ಅದು ಭಾಷೆ ಆಗುದಿಲ್ಲ. ಭಾಷೆ ರೂಪುಗೊಂಡಿರೋದೇ ಇಂದ್ರಿಯಾನುಭವದಿಂದ. ಅದರಿಂದ ಇಂದ್ರಿಯಾತೀತವಾದ ಬ್ರಹ್ಮ ಅನ್ನೋದಕ್ಕೆ ಮೌನ ಅಂತ ಒಂದು ಅರ್ಥ ಇದೆ. ಬ್ರಹ್ಮ ಅನ್ನೋದಕ್ಕೆ ಪ್ರಕೃತಿ ಅಂತಲೂ ಸೃಷ್ಟಿ ಅಂತಲೂ ಒಂದು ಅರ್ಥ ಇದೆ, ಮೌನ ಅಂತ ಒಂದು ಅರ್ಥ ಇದೆ. ಆದ್ದರಿಂದ ಮೌನವನ್ನು ಒಳಗೊಳ್ಳುವಂತಹ ಶಬ್ದ ಆಗ್ಬೇಕೇ ಹೊರತು ಮಿಸ್ಟಿಸಿಸಮ್ ಅನ್ನೋದು ಅಷ್ಟ ಪತ್ರಕ್ಕೆ ಹೋಗಲ್ವೇನೋ, ಅದ್ರ ದಿಕ್ಕಲ್ಲಿದೆ. ಆದ್ರೆ ಅಲ್ಲಿಗೆ ಅದು ಈ ಪರಾಕಾಷ್ಠೆಯನ್ನ ಹೇಳುವಂತಹ ಅನುಭವದ ತನಕ ಹೋಗುವಷ್ಟು ಅದಕ್ಕೆ ದೃಢಕಾಯ ಇಲ್ಲ ಅಂತ ನಾನು ಭಾವಿಸ್ಕೊಂತೀನಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಇನ್ನು ಮುಂದೆ ಆಲೋಚನೆ ಮಾಡ್ಬೋದು. ಆಲೋಚನೆಗೆ ದಾರಿ ಮಾಡಿಕೊಡೋ ಹಾಗೆ ಮಾತಾಡದೆ ಅಂತ ನನಗೆ ಸಂತೃಪ್ತಿ ಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆ. ಜಾಸ್ತಿ ಇಲ್ಲ, ಸಾಗರದಲ್ಲಿ ಈಜುವ ಸಾಹಸವನ್ನು ನಾವು ಮಾಡ್ತಾ ಇದ್ದೇವೆ. ಅದೊಂದು ಜ್ಞಾನದ ಸಾಗರವೇ ಆಗಿದೆ. ಅಧ್ಯಾತ್ಮದಲ್ಲಿ ಅನನುಭವಿಗಳಾದ ನಮ್ಮನ್ನ ಅನುಭವದತ್ತ ನಾಗರಾಜರವರು ಅದೆಷ್ಟೋ ಕ್ಲಿಷ್ಟಕರವಾದ ವಿಷಯಗಳನ್ನ ನಮಗೆ ಬಹಳ ಸರಳವಾಗಿ, ಉದಾಹರಣೆಗೆ ಅನುಭವ ಮತ್ತು ಅನುಭಾವ. ದ.ರಾ ಬೇಂದ್ರೆಯವರ ಮೂಡಲ ಮನೆಯ ಹಾಡನ್ನ ಉದ್ಘರಿಸಿ ಅದರಲ್ಲಿಯ ಬೆಳಕು ಮತ್ತು ಬೆಳಕು, ಅನುಭವ ಮತ್ತು ಅನುಭಾವ ಬಹಳ ಸರಳವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬಹುತೇಕವಾಗಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಅನುಭಾವಿಗಳು ಸಿಗುವಂತಹದ್ದು ಬಹಳ ವಿರಳ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥ ವಿರಳ ವ್ಯಕ್ತಿಗಳಲ್ಲಿ ಪ್ರೊಫೆಸರ್ ಎಂ ಆರ್ ನಾಗರಾಜರವರು ಒಬ್ಬರು ಅಂತ ನಾನು ದೃಢವಾಗಿ ಹೇಳಬಲ್ಲೆ. ಸರಳ ಜೀವನ ಅವತ್ತು ಮತ್ತು ಯಾವಾಗಲೂ ಈ ಗಾಯತ್ರಿ ಗೆಳೆಯರ ಬಳಗದ ಬಹಳ ಮೊದಲೇ ಕೇಳಿದ್ದೆ. ಇಲ್ಲಿ ಬಹಳಷ್ಟು ಒಂದು ಸಂಚಿಂತನೆ ಉಪನ್ಯಾಸಗಳು ಅಂತ ಹೇಳಿದೆ, ಅದು ಬರ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ನನ್ನ ಗುರುಗಳ ಜೊತೆಗೆ ಬರುವಂತಹ ಸೌಭಾಗ್ಯ ನಮ್ಮದು. ನಾನು ಈ ಕೆಲಸವನ್ನ ಕಳೆದ 20 ವರ್ಷದಿಂದ ಮಾಡ್ತಾ ಇದ್ದೇನೆ. ಅಂದ್ರೆ ಎಮರನ್ ಸರ್ ಅವ್ರನ್ನ ಪರಿಚಯ ಮಾಡಿಕೊಡುವಂತ ಕೆಲಸ. ಅಂದ್ರೆ ಕಳೆದ 20 ವರ್ಷದಿಂದ ಅವ್ರು ನನಗೆ ಪರಿಚಯ. ಅದು ಪರಿಚಯ ಆಗಿದ್ದು ಕೂಡ ಅವರೇ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯೋಗ, ಪತ್ರೋತ್ತರ ಪ್ರಯೋಗ ಅಂತ ಹೇಳಿ. ಅಂದ್ರೆ ಅವರು ಇಡೀ ರಾಜ್ಯಾದ್ಯಂತ ತೆಗೆದಂಥವರು ವಿಜ್ಞಾನ ಪರಿವ್ರಾಜಕರು. ಅಲ್ಲಿ ಹೋದಲ್ಲೆಲ್ಲ ವಿಜ್ಞಾನ ಒಂದೇ ಅಲ್ಲ, ಎಲ್ಲ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಅವರು ಮಾಡ್ತಾ ಇರೋ ಪ್ರಯೋಗ ಅಂತಂದ್ರೆ ಅಲ್ಲಿ ತಮ್ಮ ಅಡ್ರೆಸ್ ಅನ್ನ ಕೊಟ್ಟು ತಮ್ಮ ಯಾವುದೇ ಸಮಸ್ಯೆ ಇದ್ರೆ ಪತ್ರ ಬರೀರಿ ಅಂತ ಹೇಳ್ತಾ ಇದ್ರು. ಹಿಂದೆ ಬಹುಶಃ 2002 ಅಥವಾ 2003 ಇರಬೇಕು. ಆ ಸಮಯದಲ್ಲಿ ಅವರು ನಮ್ಮ ಸ್ವರ್ಣಲಿ ಮಠಕ್ಕೆ ಒಂದು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಬಂದಾಗ ಹೀಗೆ ಅವರು ಒಂದು ಕಡೆ ಅಡ್ರೆಸ್ ಕೊಟ್ಟಿದ್ರು. ಅದ್ರ ಮುಖಾಂತರ ನನಗೆ ನಮ್ಮೂರಿನವರೊಬ್ಬರು ಶಾಲೆಯ ಟೀಚರು ಆ ಕಾರ್ಯಕ್ರಮಕ್ಕೆ ಹೋದವರು ಅವರ ಅಡ್ರೆಸ್ ಕೊಟ್ಟಾಗ ನಾನು ಅವಾಗ ಊರಲ್ಲಿ ಕೃಷಿ ಮಾಡ್ಕೊಂಡಿದ್ದೆ. ಅವಾಗ ಮೂಡಿದಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಅವರಿಗೆ ಅವ್ರು ಕೊಟ್ಟಂಥ ಅಡ್ರೆಸ್ಸಿಗೆ ಪತ್ರ ಬರದೆ, ಉತ್ತರ ಬರುತ್ತಾ ಇಲ್ಲ ಗೊತ್ತಿಲ್ಲ, ಒಟ್ಟು ಪತ್ರ ಬರದೆ. ಆದರೆ ತುಂಬ ಪ್ರೋತ್ಸಾಹದಾಯಕವಾದ ಉತ್ತರ ಬಂತು. ಉತ್ತರ ಕೊಟ್ಟಿದ್ದಲ್ಲೇ ಪ್ರಶ್ನೆಯನ್ನು ಕೂಡ ಅವರು ಮೆಚ್ಚಿಕೊಂಡು ಒಂದು ಪ್ರೋತ್ಸಾಹ ಕೊಟ್ಟರು. ನೀವು ಮುಂದೆ ಹೋಗು, ಮುಂದೆ ನಿಮ್ಮ ಕ್ಷೇತ್ರದಲ್ಲಿ ಮಾಡು ಅಂತೆಲ್ಲ ಹೇಳಿ ಪ್ರೋತ್ಸಾಹ ಕೊಟ್ಟರು. ಬಹುಶಃ ಆ ಎಲ್ಲ ಕಾರಣಕ್ಕಾಗಿ ನಾನು ಒಂದು ವ್ಯಕ್ತಿಯಾಗಿ ನಿಂತಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನು ನಾನು ಅವರೊಂದಿನ ಒಡನಾಟದ ಅನುಭವದ ಹಿನ್ನೆಲೆಯಲ್ಲಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಬಹುಶಃ ಈ ಇಡೀ ಉಪನ್ಯಾಸವನ್ನ ನಾನು ಈ ಪರಿಚಯದಲ್ಲೇ ಅತಿಕ್ರಮ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಅವರ ಕಿರು ಪರಿಚಯವನ್ನ ನಾನು ಕಿರು ಪರಿಚಯದ ಒಂದು ಸಂಕ್ಷಿಪ್ತವಾದ ಒಂದು ಬರಹನ ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೇನೆ. ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಂಥ ಎಂ ಆರ್ ನಾಗರಾಜ್ ಅವರು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 40 ವರ್ಷಗಳ ಕಾಲ 4 ದಶಕಗಳ ಕಾಲ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 2008ರಲ್ಲಿ ನಿವೃತ್ತರಾದರು. ಕರ್ನಾಟಕ ಸರ್ಕಾರ ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪದವಿ ಪೂರ್ವ ಪಠ್ಯಕ್ರಮದ
ಸಮಿತಿ ಸದಸ್ಯರಾಗಿ ವಿವಿಧ ಹಂತದ ವಿಜ್ಞಾನ ಪಠ್ಯಪುಸ್ತಕ ಸಮಿತಿಯ ಅಧ್ಯಕ್ಷರಾಗಿ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರ ನಡೆಸ್ತಾ ಇದ್ದಂಥ ಆಡಳಿತದಲ್ಲಿ ಕನ್ನಡ ತರಗತಿಯ ಪಠ್ಯ ರಚನೆಯಲ್ಲಿ ಪಾಲ್ಗೊಂಡಿದ್ದು ಅಲ್ಲದೆ 200ಕ್ಕೂ ಹೆಚ್ಚು ಶಿಬಿರಗಳ ನಿರ್ದೇಶಕರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ KPSCಯ ಪ್ರಶ್ನೆ ಪತ್ರಿಕೆಗಳ ಅನುವಾದ ಪರಿಷ್ಕರಣೆಯ ಅಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಇಂಗ್ಲೆಂಡಿನ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದವರು ನಡೆಸಿದ್ದಂಥ ಟೆಸ್ಟ್ ಇಂಡಿಯಾ ಈ ಒಂದು ತರಬೇತಿ ಶಿಬಿರಗಳಲ್ಲಿ ಅಧ್ಯಾಪಕರಿಗಾಗಿ ರಚಿಸಿದ್ದ ಬೋಧನಾ ಪುಸ್ತಕಗಳ ಪರಿಷ್ಕರಣ ಹಾಗೂ ಸುಧಾರಣಾ ಕಾರ್ಯಗಳಲ್ಲಿ ಭಾಗವಹಿಸಿದರು. ಪ್ರಾಥಮಿಕದಿಂದ ಸ್ನಾತಕೋತ್ತರ ಹಂತದವರೆಗೆ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳ ತರಬೇತಿ ಶಿಬಿರಗಳನ್ನು ನಿರ್ವಹಿಸಿದ್ದಾರೆ. IAS AS ಪರೀಕ್ಷಾರ್ಥಿಗಳಿಗೂ ಕೂಡ ಅವರು ತರಬೇತಿ ನೀಡಿದ್ದಾರೆ. ಪತ್ರಿಕಾ ಅಂಕಣ ಬರಹಗಾರರು ಲೇಖಕರ ಶಿಬಿರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದಾರೆ. ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ, ಕೃತಿಗಳನ್ನು ರಚಿಸಿದ್ದಾರೆ. ಮುನ್ನುಡಿ ಬರಹಗಳಿಗೂ ಹೆಸರಾಗಿದ್ದಾರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಆರಂಭಿಕ ಸದಸ್ಯರಾಗಿದ್ದು ಅವರು ಅದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು. ಜೊತೆಗೆ 25 ವರ್ಷಗಳ ಕಾಲ ಬಾಲ ವಿಜ್ಞಾನ ಪರಿಷತ್ ತಾವು ಕೇಳಿರ್ಬೋದು, ಅದರ ಒಂದು ವಿಜ್ಞಾನ ಮಾಸಪತ್ರಿಕೆ ಆಗಿದೆ. ಅದರ ಪ್ರಧಾನ ಸಂಪಾದಕರಾಗಿ ಕೆಲಸ ನಿರ್ವಹಿಸಿದ್ರು. ಅವರ 25ಕ್ಕೂ ಹೆಚ್ಚು ಪುಸ್ತಕಗಳಿವೆ. ಅದರಲ್ಲಿ ಧ್ಯಾನ ಮತ್ತು ಏಕಾಗ್ರತೆ ಈ ಪುಸ್ತಕ ಸದ್ಯದಲ್ಲೇ 5 ಮುದ್ರಣಗಳನ್ನು ಕಂಡಿದೆ. ನೆನಪಿನ ಶಕ್ತಿ, ಸಮಯ ನಿರ್ವಹಣೆ, ಪಾಸಿಟಿವ್ ಥಿಂಕಿಂಗ್, ಚಿಣ್ಣರ ಚಟುವಟಿಕೆ, ಗಿಳಿಮನ, ತಾಪ, ಪ್ರತಾಪ, ಜೊತೆಗೆ ನಮ್ಮ ಸ್ವರ್ಣಲಿ ಮಠದಲ್ಲಿ ಸ್ವರ್ಣಲಿ ಪ್ರಕಾಶನದಲ್ಲಿ ಜೀವನಾನಂದ ಹಾಗೂ ಜೀವನಾಸ್ವಾದ ಪುಸ್ತಕಗಳು ಕೂಡ ಪ್ರಕಟಗೊಂಡಿದೆ. ಪ್ರಕಟ ಆಗದೆ ಉಳ್ಕೊಂಡಿರೋದು ಆಗಿರೋಕ್ಕಿಂತ ಹೆಚ್ಚಿಗೆ ಇದೆ. ಅದು ಕರ್ನಾಟಕದಾದ್ಯಂತ 200ಕ್ಕೂ ತಾಲೂಕುಗಳಲ್ಲಿ ವಿವಿಧ ವಿಷಯಗಳ ಕುರಿತಂತೆ ಉಪನ್ಯಾಸ ನೀಡಿ ಅಧ್ಯಾಪಕ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಜೊತೆಗೆ ಅವರು ರಿಟೈರ್ಮೆಂಟ್ ನಂತರ ಇನ್ನು ಅವರೇ ಹೇಳಿದಂಗೆ ರಿಟೈರ್ಡ್ ಆಗಿ ಬಹಳಷ್ಟು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗ ಕೋವಿಡ್ ನಂತರ ಮತ್ತೊಂದು ಹೊಸ ರೂಪದಲ್ಲಿ ನಾವು ಕಂಡುಕೊಂಡಿದ್ದೇನೆ ಅಂತಂದ್ರೆ ವೆಬಿನಾರ್. ಅವರು ಬೆಂಗಳೂರಿನಲ್ಲೇ ಕುತ್ಕೊಂಡು ಮಾತಾಡ್ತಾರೆ. ಇಡೀ ರಾಜ್ಯಾದ್ಯಂತ ಅವರ ನಮ್ಮ ಶಿಷ್ಯಂದಿರು ಆಸಕ್ತರು ಅವರ ವೆಬಿನಾರ್ನಲ್ಲಿ ಪಾಲ್ಗೊಂಡು ಅದನ್ನ ನಿರಂತರವಾಗಿ ನಡೆಸ್ತಾ ಇದ್ದೀವಿ. ಸದ್ಯ ಅವರು ಈಗ ಇಲ್ಲಿ ಪ್ರವಾಸದಲ್ಲಿ ಇಲ್ಲಿ ಬಂದಿರೋದ್ರಿಂದ ಒಂದೆರಡು ವಾರಗಳ ಕಾಲ ಅದು ಬಂದಾಗಿದೆ. ಇಲ್ಲಂತಂದ್ರೆ ಅವ್ರದ್ದು ವಾಟ್ಸಪ್ ತಂಡ ಇದೆ, ಅದರಲ್ಲಿ ಆಚಾರ ವಿಚಾರ ಅಂತೇಳಿ ಆ ಒಂದು ಶೀರ್ಷಿಕೆ ಬಂದಂತ ಹಲವಾರು ಉಪನ್ಯಾಸ ಸರಣಿಗಳನ್ನು ನಡೆಸಿದ್ದಾರೆ. ಅದೆಲ್ಲವೂ ಕೂಡ ಯೂಟ್ಯೂಬಲ್ಲಿ ದಾಖಲಾಗಿ ಇದೆ. ವಿಜ್ಞಾನ, ಸಾಹಿತ್ಯ, ತತ್ವಶಾಸ್ತ್ರ, ಸಂವಹನ ಕೌಶಲ ಇವು ಅವರ ಆಸಕ್ತಿಯ ಕ್ಷೇತ್ರಗಳು. ವ್ಯವಹಾರ ವಿಮುಖತೆಯಲ್ಲಿ ಬದುಕುತ್ತಾ ಸಾರಸ್ವತ ಸೇವೆಗೆ ತಮ್ಮನ್ನೇ ಅರ್ಪಿಸಿಕೊಂಡಿರುವಂತಹ ಅಪರೂಪದ ವ್ಯಕ್ತಿತ್ವ ಸರ್ ಅವ್ರದ್ದು. ಜೊತೆಗೆ ಅವರು 2 ವಿಶೇಷಣಗಳನ್ನು ಹೇಳಿ ಮುಗಿಸ್ತೇನೆ. ಉಳಿದಂತೆ ಅವರ ಪರಿಚಯ ಅವ್ರ ಮಾತಿನಲ್ಲೇ ಹೆಚ್ಚಿನ ಇದರಲ್ಲಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಬ್ದುಲ್ ಕಲಾಂ ಅವ್ರ ಜೊತೆಗೆ ಒಂದು ಶೃಂಗೇರಿಯಲ್ಲಿ ಅವರು ಒಂದಿನ ಒಡನಾಡಿದ್ರು. ಕಲಾಂ ಅವರು ಅವ್ರನ್ನ ಅವರ್ ಕಂಟ್ರಿ ನೀಡ್ಸ್ ಮೆನಿ ನಾಗರಾಜ್ ಅಂತ ಹೇಳಿದ್ರು ಇಂಟರಾಕ್ಷನ್ನಲ್ಲಿ. ಜೊತೆಗೆ ಜಯಂತ್ ನಾಳಿಕರ್ ಮೊನ್ನೆ 20ನೇ ತಾರೀಕಿಗೆ ತೀರ್ಕೊಂಡ್ರು. ಅವರು ವಿಶ್ವವಿದ್ಯಾಲಯದಂಥ ವಿಜ್ಞಾನಿಗಳು ಆಸ್ಟ್ರೋಫಿಸಿಕ್ಸ್ನಲ್ಲಿ. ಅವರು ಕೂಡ ಈ ರೀತಿಯ ವಿಜ್ಞಾನ ಸಂವಹನೆಯಲ್ಲಿ ಅಂದರೆ ಜನಪ್ರಿಯ ವಿಜ್ಞಾನದಲ್ಲಿ ಬಹಳಷ್ಟು ಪುಸ್ತಕಗಳನ್ನು ಬರೆದಂಥವ್ರು. ಜೊತೆಗೆ ಸರ್ ನಡೆಸ್ತಾ ಇರ್ತಕ್ಕಂಥ ಪತ್ರೋತ್ತರ ಪ್ರಯೋಗವನ್ನು ಅವರು ಕೂಡ ಮಾಡಿದ್ರಂತೆ. ಅವರು ಸರ್ ಅವರಿಗೆ ಮುಂಬೈಯಲ್ಲಿ ಭೇಟಿಯಾದಾಗ ಅವರು ಇಂಟ್ರಾಕ್ಷನ್ನಲ್ಲಿ ಹೇಳಿದ್ರು, ಯು ಡಿಸರ್ವ್ ಎ ನ್ಯಾಷನಲ್ ಅವಾರ್ಡ್ ಅಂತೇಳಿ ಜಯಂತ್ ನಾಳಿಕರ್ ಅವರು ಹೇಳಿದಂಥ ಒಂದು ಇದು ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮಾತುಗಳನ್ನ ಕೇಳೋದೇ ಸೊಗಸು. ಅದು ನಮ್ಮ ಬದುಕಿಗೆ ಒಂದು ಪಾಠ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವರು BSc ಅವರು ಹೇಳಿದ್ರು ಮಾನಸ ಪುತ್ರ ಅಂತೇಳಿ. ನಮ್ಮ ಪಾತ್ರೆ ಎಷ್ಟು ದೊಡ್ಡ ಇದೆ ಅಷ್ಟು ತುಂಬ್ಕೋಬಹುದು, ಅದು ದೊಡ್ಡ ಪರ್ವತ. ಹಾಗಾಗಿ ನಮ್ಮ ಚಿಕ್ಕ ಪಾತ್ರೆಗೆ ಎಷ್ಟಾಗುತ್ತೋ ಅಷ್ಟು ನಾನು ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಅವರ ಕಿರು ಪರಿಚಯವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಗಾಯತ್ರಿ ಬಳಗಕ್ಕೆ ವಂದಿಸ್ತಾ